ಪಿತಾಮಹ ಪತ್ರಿಜಿ ಗುರು ಮಾತೆ ಸ್ವರ್ಣಮಾಲಾಮ್ಮನಿಗೆ ಹೃದಯ ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ ಜೂಮಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಪತ್ರಿಜಿ ಗುರುಗಳು ಹೇಳಿರುವಂತಹ ವಾಕ್ಕ್ಷೇತ್ರ ಅನ್ನೋ ಜ್ಞಾನನ ನಮಗ್ ತಿಳಿದ ಮಟ್ಟಿಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ವಾಕ್ಕ್ಷೇತ್ರ ಅಂದ್ರೆ ಎಷ್ಟು ಕ್ಲಿಯರ್ ಆಗಿರ್ಬೇಕು, ಯಾವ ತರ ನಾವು ಮಾತಾಡ್ಬೇಕು, ಆ ವಾಕ್ಕ್ಷೇತ್ರಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ಪ್ರತಿ ಒಂದು ಕೂಡ ಕೂಲಂಕಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಅಂದ್ರೆ ನಮ್ಮ ಆಲೋಚನೆ ಹೆಂಗಿರುತ್ತೋ ನಮ್ಮ ಮಾತು ಹಾಗಿರುತ್ತೆ, ನಮ್ಮ ಮಾತು ಹೇಗಿರುತ್ತೋ ನಮ್ಮ ಜೀವನ ಹೇಗಿರುತ್ತೆ. ಯಾಕಂದ್ರೆ ನಮ್ಮಲ್ಲಿ ದೊಡ್ಡವರು ಕೂಡ ಹೇಳ್ತಾರೆ, ಬಾಯಿ ಒಳ್ಳೇದಾಗಿದ್ರೆ ಊರೇ ಒಳ್ಳೇದಾಗಿರ್ತದೆ ಅಂತ. ಇಂಥ ನಾಣ್ಣುಡಿಗಳು ಯಾವತ್ತೂ ಸುಳ್ಳಾಗಿಲ್ಲ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ದೊಡ್ಡವರು ಆ ಕಾಲದಲ್ಲಿ ಪ್ರಕೃತಿಯಾಗಿದ್ರು. ಈ ದೊಡ್ಡವರು ಯಾವ ದೊಡ್ಡವರು ಹೇಳಿದ್ರು ಅಂತ ಇಲ್ಲಿವರೆಗೂ ನಮ್ಗೆ ಯಾವ ಗಾದೆಗಳಿಗೂ ಕೂಡ ನಮ್ಗೆ ಗೊತ್ತಿಲ್ಲ. ಎಲ್ಲಾರು ಪರಂಪರೆಯಾಗಿ ನಾವ್ ಹೇಳ್ತಾ ಇದೀವಿ, ದೊಡ್ಡವ್ರು ಹೇಳಿದ್ದಾರೆ ಅಂತ. ಆದ್ರೆ ಅವ್ರು ಹೇಳಿರೋ ಮಾತು ಒಂದು ಅಕ್ಷರ ಕೂಡ ಸುಳ್ಳಾಗ್ಲಿಲ್ಲ ಮಾಸ್ಟರ್ಸ್. ಅದಕ್ಕೂ ನಾನ್ ನೋಡಿ, ವೇದ ಸುಳ್ಳಾದ್ರೆ ಕೂಡ ಗಾದೆ ಸುಳ್ಳಾಗಲ್ಲ ಅಂತ. ಯಾಕಂದ್ರೆ ಅಷ್ಟು ಅದ್ಭುತವಾದ ಗಾದೆಗಳು ನಮ್ ಜೀವನದಲ್ಲಿ ತಿಳ್ಕೊಳ್ಳೋದಕ್ಕೆ ಒಂದೊಂದು ಅಷ್ಟು ಚೆನ್ನಾಗಿದಾವ ಮಾಸ್ಟರ್. ಅದಕ್ಕೆ ದೊಡ್ಡವ್ರು ನಮ್ಮನ್ನ ಒಡೆದು ಬಡ್ದು ಇವಾಗ ಬುದ್ಧಿ ಹೇಳ್ತಾ ಇದ್ವು. ಆದ್ರೆ ಅವಾಗ ಅವ್ರೇನಂದ್ರೆ ಇಂಥ ಮಾತುಗಳಲ್ಲಿ ನಮ್ಗೆ ಜ್ಞಾನ ತಿಳಿಸ್ತಾ ಇದ್ರು, ಅಂತ ಜ್ಞಾನವಂತರಾಗಿದ್ರು ಅವಾಗ. ಅದಕ್ಕೆ ಪತ್ರಿ ಸರ್ ಹೇಳೋದು, ನಾವೆಲ್ಲ ಸಾಮಾನ್ಯ ಮನುಷ್ಯರಾಗಿ ಬಂದಿದ್ವಿ ಅಂದ್ರೆ ಮನುಷ್ಯರಲ್ಲ, ಆ ದಿವ್ಯ ಲೋಕಗಳಿಂದ ಈ ಭೂಲೋಕಕ್ಕೆ ಇಳಿದು ಬಂದಿರುವಂತ ದೇವರುಗಳು ದೇವತೆಗಳು ನಾವೇನೆ. ಇಲ್ಲಿ ಬಂದು ಪಾಠ ಕಲಿಸೋಕೆ ಬಂದಿದ್ವಿ. ನಾವ್ ಹಂಗನ್ಬಿಟ್ಟು ಒಂದು ಸಾಮಾನ್ಯ ಮನುಷ್ಯರಾಗಿ ಸಾಮಾನ್ಯ ಮಾತುಗಳು ಮಾತಾಡ್ಕೊಂಡು ಸಾಮಾನ್ಯವಾಗಿ ಜೀವನ ಮಾಡ್ಕೊಂಡು ಜೀವನ ವೇಸ್ಟ್ ಮಾಡ್ಕೊಂಬೇಡ್ರಿ ಅಂತ ಅವರು ಅಷ್ಟು ಪರಿಶುದ್ಧವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಯಾಕಂದ್ರೆ ನಮ್ ಜೀವನಕ್ಕೂ ಅಷ್ಟು ಬೆಲೆ ಇದೆ, ನಮ್ಮ ಮಾತುಗೂ ಅಷ್ಟು ಬೆಲೆ ಇದೆ, ನಮ್ಮ ಆಲೋಚನೆಗೂ ಕೂಡ ಅಷ್ಟು ಬೆಲೆ ಇದೆ ಮಾಸ್ಟರ್ಸ್. ಅದಕ್ಕೆ ಪ್ರತಿ ಒಂದು ಪದ ಕೂಡ ನಮ್ಮ ಬಾಯಿಂದ ಬರುವಾಗ ಎಷ್ಟು ಶುದ್ಧಿಯಾಗಿರ್ಬೇಕು ಅಂತಂದ್ರೆ, ಯಾಕಂದ್ರೆ ಒಂದು ಸತಿ ನಮ್ಮ ಬಾಯಿಂದ ಬಂದ್ಬಿಡ್ತಾರೆ ಹೇಳ್ತಾರೆ, ಅದ್ರ ಎಷ್ಟು ಹೇಳ್ಬೇಕಂದ್ರೆ ಈ ವಾಕ್ಕ್ಷೇತ್ರದ ನಮ್ಮ ಗಾದೆಗಳೇ ಫುಲ್ ಬಂದ್ಬಿಡುತ್ತೆ ಮಾಸ್ಟರ್ಸ್. ಆಡಿದ ಮಾತು ಒಡೆದ ಮುತ್ತು ಮತ್ತೆ ಒಂದಾಗಲ್ಲ, ಮತ್ತೆ ವಾಪಸ್ ಬರಲ್ಲ ನಮ್ಗೆ ಅಂತ. ಒಂದ್ಸತಿ ಯಾರ ಬಗ್ಗೆನೋ ಕಮೆಂಟ್ ಮಾಡ್ಬಿಡ್ತೀವಿ, ಏನೋ ಒಂದ್ ಮಾತಾಡ್ಬಿಡ್ತೀವಿ, ಆದ್ರೆ ಆ ಮಾತು ವಾಪಸ್ ತಗೊಳಕ್ ಆಗುತ್ತೆ ನಮ್ ಕೈಯಲ್ಲಿ, ಮತ್ತೆ ನಾವು ಸರ ಹೋಗ್ಬೋದು, ಎಲ್ಲ ಜೀವನದಲ್ಲಿ ಏನೇ ಬೇಕಾದ್ರೆ ನಡಿಬೋದು. ಆದ್ರೆ ಆಡಿರೋ ಮಾತು ಮತ್ತೆ ವಾಪಸ್ ತಗೊಳಕ್ ಆಗುತ್ತಾ? ಆ ಸಮಯದೆಲ್ಲರ ಆಗುವಂತ ನೋವನ್ ಮತ್ತೆ ನಾವು ವಾಪಸ್ ಕೊಡೋಕ್ ಆಗುತ್ತಾ ಅವ್ರಿಗೆ? ಅದಕ್ಕೆ ಹೇಳೋದು, ಮಾತಾಡೋಕ್ ಮುಂಚೆ ಶುದ್ಧಿಯಾಗಿರ್ಬೇಕು. ಆ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಇನ್ನು ಗಂಟ್ಲಲ್ಲಿ ಮಾತು ಬರೋಕ್ ಮುಂಚೆನೆ ಇಲ್ಲಿ ನಮ್ಮ ತಲೆಯಲ್ಲಿ ಅವೇರ್ನೆಸ್ ಅನ್ನೋದು ಕೆಲಸ ಮಾಡ್ಬೇಕು ಮಾಸ್ಟರ್ಸ್. ಯಾವಾಗ ಅರಿವಿನಿಂದ ನಾವಿರ್ತೀವೋ ಅದಕ್ಕೆ ಹೇಳೋದು, ಗುರುಗಳು ಯಾವಾಗ್ಲೂ ಅರಿವಿನಿಂದ ಇರಿ, ಪ್ರೆಸೆಂಟ್ ಅಲ್ಲಿರಿ. ಯಾಕಂದ್ರೆ ಅರಿವನ್ನೋದು ನಮ್ಮ ಕೆಲಸ ಮಾಡ್ತಾ ಇದ್ದಾಗ ನಾವ್ ಮಾಡೋ ಪ್ರತಿ ಒಂದು ಕೆಲ್ಸದ ಮೇಲೆ ಕೂಡ ನಮಗೆ ಗಮನ ಇರುತ್ತೆ ಮಾಸ್ಟರ್ಸ್. ಏನ್ ಮಾತಾಡ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ, ಯಾರ ಜೊತೆ ಮಾತಾಡ್ತಾ ಇದ್ವಿ, ಒಂದು ಮನೆಗಳಲ್ಲಿ ಯಾರಾದ್ರೂ ಬಂದಾಗ ಯಾವ ತರ ಮಾತಾಡ್ಬೇಕು, ನಾವೊಂದು ಸಮಾಜದಲ್ಲಿ ಹೋದಾಗ ಯಾವ ತರ ಮಾತಾಡ್ಬೇಕು, ಒಂದು ಸ್ಟೇಜ್ ಕೊಟ್ರು ಸ್ಟೇಜ್ ಮೇಲೆ ಯಾವ ತರ ಮಾತಾಡ್ಬೇಕು, ಇಷ್ಟ ಬಂದಾಗ ವಾಕ್ಕ್ಷೇತ್ರನ ವೇಸ್ಟ್ ಮಾಡ್ಕೊಡೋದಲ್ಲ. ನಾವು ಸ್ಟೇಜ್ ಮೇಲೆ 1 ನಿಮಿಷ ಟೈಮ್ ಕೊಡ್ರಿ, 1 ನಿಮಿಷದಲ್ಲಿ ಎಷ್ಟು ಮುಖ್ಯವಾದ ವಿಷಯ ನಾವು ತಿಳಿಸಬಹುದು ಅದು ಮಾತ್ರ ಹೇಳ್ಬಿಟ್ಟು ಕೆಳಗಡೆ ಬರ್ತಾ ಇರ್ಬೇಕು. ಮೈಕ್ ಸಿಕ್ಕಿದಂತ ಇಷ್ಟ ಬಂದಾಗ ಮಾತಾಡ್ಕೊಂತ ಇರೋದಲ್ಲ. ಅದೇ ತರ ಮನೇಲಿ ಕೂತ್ಕೊಂಡು ಯಾರೋ ಅಕ್ಕಪಕ್ಕದ ಮನೆಯವ್ರು ಬಂದು ಅವ್ರ ವಿಷಯ ಹೆಂಗಂತ ಇವ್ರ ವಿಷಯ ಹೆಂಗಂತಂದ್ರೆ ಆ ವಿಷಯಗಳು ಈ ವಿಷಯಗಳು ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಕೆಲ್ಸಗಳಲ್ಲಿ ಹೋದಾಗ ಯಾರೋ ಬಂದು ಸೇರಿರ್ತಾರೆ, ಗ್ರೂಪ್ ಎಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ಬೇರೆ ಮಾತುಗಳು ಮಾತಾಡ್ಕೊಳ್ಳೋದು. ಈ ಜೀವನಾನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಮಾತಿಗೆ ತುಂಬಾ ಬೆಲೆ ಇದೆ ಅಂತ ಅವ್ರು ಪ್ರತಿ ಸಾರಿ ಹೇಳೋದು ಮಾಸ್ಟರ್ಸ್. ಸಡನ್ ಆಗಿ ಒಬ್ಬರ ಬಗ್ಗೆ ನಾವೇನೋ ಕಮೆಂಟ್, ಏನೋ ನಮ್ಗೆ ಅದು ಟೈಮ್ ಪಾಸ್ ಇರುತ್ತೆ, ಆ ಸಮಯದಲ್ಲಿ ಏನೋ ನಗ್ತೀವಿ, ಮಾತಾಡ್ತೀವಿ, ಆಡ್ಬಿಡ್ತೀವಿ.
ಆದ್ರೆ ಅದಕ್ಕೆ ಎಷ್ಟು ಪವರ್ ಇರುತ್ತೆ, ಎಷ್ಟು ಅದರಿಂದ ನಾವು ಆ ಕರ್ಮ ಫಲವನ್ನ ತಗೊಳ್ತೀವಿ. ಕರ್ಮ ಅಂದ್ರೆ ನಾವು ಮಾಡೋ ಕೆಲ್ಸ. ನಾವು ಮಾತಾಡ್ತಾ ಇರೋ ಕೆಲ್ಸದಲ್ಲಿ ನಾವ್ ಎಷ್ಟು ಅದರ ಫಲ ನಾವು ತಗೊಳ್ತಾ ಇದ್ವಿ, ಒಳ್ಳೇದ ಕೆಟ್ಟದ, ಅದು ಅದರಿಂದ ನಾವೇನು ಅನುಭವಿಸ್ಬೇಕು, ಇವೆಲ್ಲ ನಮ್ಗೆ ಪ್ರಜ್ಞೆ ಇರ್ಬೇಕು ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ಅನವಸರವಾಗಿ ನಾವು ಬೇರೆಯವರು ಯಾವ್ದೋ ವಿಷಯ, ಯಾವ್ದೋ ಕಮೆಂಟ್ಗಳು, ನಾವ್ ಅನ್ಕೊಳ್ತೀವಿ ಆಧ್ಯಾತ್ಮಿಕ ಬಂದಿದ್ವಿ, ನಾವೇನು ಧ್ಯಾನ ಮಾಡ್ತಿದ್ವಿ, ಎಲ್ಲ ಚೆನ್ನಾಗಿದೆಪ್ಪ ನಮ್ಗೆ ಅಂತಾದ್ರೆ ಗೊತ್ತಿಲ್ದರೆ ಈ ಧ್ಯಾನದಲ್ಲಿ ಕೂಡ ಆ ಕ್ಲಾಸ್ ಹಂಗೆ, ಆ ಊಟ ಹಿಂಗೆ, ಅವ್ರು ಹಿಂಗೆ, ಅಧ್ಯಾನ ಮಹಾಚಕ್ರದಲ್ಲಿ ಹಿಂಗ್ ಮಾಡಿದ್ರು, ಅವ್ರೇನೋ ಕಲೆಕ್ಷನ್ ಮಾಡಿದ್ರು, ಈ ತರ ನಾವು ಪ್ರತಿ ಒಂದ್ರಲ್ಲೂ ಕೂಡ ನಮಗ್ ಗೊತ್ತಿಲ್ದ್ರೆ ಇನ್ವಾಲ್ವ್ ಆಗ್ಬಿಡ್ತೀವಿ ಮಾಸ್ಟರ್ಸ್. ಆದ್ರೆ ಆ ಗೊತ್ತಿಲ್ದ್ರು ಇನ್ವಾಲ್ವ್ ಆಗಿ ಯಾವಾಗ ಆಗ್ತಾ ಇದೀವಿ ಅಂದ್ರೆ ಅವಾಗ ನಮ್ಗೆ ಅರಿವಿರ್ಬೇಕು. ಅರಿವಿದ್ರೆ ಆ ಸಮಯದಲ್ಲಿ ನಾವ್ ಯಾಕೆ ಕಮೆಂಟ್ ಮಾಡ್ತೇವೆ, ಅವ್ರು ಕೊಟ್ರ ಕೆಲ್ಸ ಅದು. ನಮಗೇನ್ ಕೊಟ್ಟಿದಾರೆ ಗುರುಗಳು, ನೀನ್ ಅನ್ನದಾನಕ್ಕೆ ಕಲೆಕ್ಷನ್ ಮಾಡ್ಕೊಡು ಅಂದ್ರು, ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ. ಅದ್ರ ಮೇಲೆ ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ನಮ್ಗೇನ್ ಬೆಲೆ ಕೊಟ್ರು ಅನ್ನೋದು ಬಿಟ್ಬಿಟ್ಟು ಫಲಾಪೇಕ್ಷೆ ಇಲ್ದ್ರೇನೆ ಯಾವ ಕೆಲಸ ಮಾಡ್ತೀವೋ ಅದು ಪ್ರತಿಫಲ ನಮ್ಗೆ ಸಂಪೂರ್ಣವಾಗಿ ಈಶ್ವರ ಏನ್ ಕೊಡ್ಬೇಕು ಅದು ನಮಗ್ ಕೊಡ್ತಾರೆ ಮಾಸ್ಟರ್ಸ್. ಅದೇ ಶ್ರೀಕೃಷ್ಣ ಅದನ್ನೇ ತಾನೇ ಹೇಳ್ತಾರೆ, ಫಲಾಪೇಕ್ಷೆ ಇಲ್ದ್ರಂಗೆ ನಿನ್ನ ಕರ್ತವ್ಯ ನೀನ್ ಮಾಡು, ಮಿಕ್ಕಿದ್ದ ನಾನ್ ನೋಡ್ಕೊಳ್ತೀನಿ ಅಂತ. ಫಲಾಪೇಕ್ಷೆ ಇಲ್ದ್ರವಾಗ ನಮ್ಗೆ ಯಾರ ಬಗ್ಗೆ ಕಮೆಂಟ್ಗಳು ಬರಲ್ಲ, ಯಾರ ಬಗ್ಗೆ ಮಾತ್ರ ನಾವು ಆಡೋದಿಲ್ಲ ಮಾಸ್ಟರ್. ಯಾವಾಗ ಎಕ್ಸ್ಪೆಕ್ಟೇಷನ್, ಅಯ್ಯೋ ನಾವ್ ಇಷ್ಟೆಲ್ಲ ಕರೆಕ್ಟ್ ಮಾಡ್ಕೊಟ್ವಿ, ನಮ್ಗೇನೋ ಮರ್ಯಾದೆ ಕೊಟ್ಟಿಲ್ಲ ಅವರು, ನಮ್ಮನ್ನ ಮಾತಾಡ್ಸ್ಲೇ ಇಲ್ಲ ಅನ್ನೋ ಭಾವನೆಗಳು ಯಾವಾಗಿರುತ್ತೋ ಆವಾಗ ನಮ್ಗೆ ನಾವ್ ಮಾಡಿರೋ ಕೆಲ್ಸಗಳು ಶ್ರದ್ಧೆಯಿಂದ ಮಾಡಿಲ್ಲ ಅಂದ್ರೆ ಹೆಸರುಗೋಸ್ಕರ ಮಾಡಿದ್ವಾ, ಅವ್ರು ಗಮನಿಸ್ಲಿ ಅಂತ ಮಾಡಿದ್ವಾ, ಅನ್ನದಾನ ಪ್ರತಿಫಲ ಏನಂತ ತಿಳ್ಕೊಂಡ್ ಮಾಡಿದ್ವಾ, ಏನೇ ಮಾತು ನಾವ್ ಆಡಿದ್ರೆ ಕೂಡ ಆಡೋಕು ಮುಂಚೆ ನಾವ್ ಮಾಡೋ ಕೆಲ್ಸನೇ ನಮ್ಮ ಬಾಯಲ್ಲಿ ಮಾತು ಬರುತ್ತೆ ಮಾಸ್ಟರ್ಸ್. ಆ ಕೆಲ್ಸ ನಾವು ಅರ್ಥ ತಿಳ್ಕೊಂಡ್ ಮಾಡ್ತಾ ಇದ್ವಾ, ತಿಳಿದಿರೇನೆ ಮಾತಾಡ್ತಾ ಇದ್ವಾ. ಅರ್ಥ ತಿಳ್ಕೊಂಡಾಗ ನಮ್ಗೆ ಯಾವ ಕಂಪ್ಲೇಂಟ್ ಇರೋದಿಲ್ಲ ಮಾಸ್ಟರ್. ಅದಕ್ಕೆ ಅವ್ರು ನೋ ಕಂಪ್ಲೇಂಟ್ ನೋ ಜಡ್ಜ್ಮೆಂಟ್ ತಗೊಂಡ್ರು. ಯಾಕಂದ್ರೆ ಇವಾಗ ನಮ್ಮ ಗುರಿ ಏನಿರ್ಬೇಕು, ಎಕ್ಸಾಂಪಲ್ ಅಷ್ಟೇ ಮಾಸ್ಟರ್ಸ್. ಇದು ಒಂದ್ ಅನ್ನದಾನಕ್ಕೆ ನಾವು ದುಡ್ಡು ಕಲೆಕ್ಟ್ ಮಾಡಿದ್ವಿ ಅಂದ್ರೆ ನಮ್ ಗುರಿ ಏನಿರ್ಬೇಕು, ಇದು ಒಂದು ಯಜ್ಞ ನಡೀತದೆ, ಈ ಯಜ್ಞಕ್ಕೆ ನಮಗೆ ಈ ಕೆಲಸ ಕೊಟ್ಟಿದ್ದಾರೆ ಗುರುಗಳು, ಈ ಕೆಲಸ ಸಂಪೂರ್ಣವಾಗಿ ಗುರುಗಳಿಗೆ ಸಮರ್ಪಣೆ ಮಾಡಿ, ಯಾರು 10 ರೂಪಾಯಿ ಕೊಟ್ಟರು ಕೂಡ ಅದನ್ನ ಶ್ರದ್ಧೆಯಿಂದ ಕಲೆಕ್ಟ್ ಮಾಡಿ ಅವ್ರಿಗೊಂದು ಕೃತಜ್ಞತೆ ಹೇಳಿ ಯಾರು ತಲುಪಿಸ್ಬೇಕು ಅವ್ರು ತಲುಪಿಸ್ಬಿಟ್ವಿ ಅಂದ್ರೆ ಅದು ಮತ್ತೆ ನಮ್ ಕೆಲ್ಸ ಅಲ್ಲ. ಅದ್ರ ಮೇಲೆ ಅವ್ರಿಗೂ ಯೂಸ್ ಮಾಡ್ಕೊಳ್ತಾರ, ಅನ್ನದಾನಕ್ಕೆ ಕೊಡ್ತಾರ, ಅವ್ರು ಇನ್ನೇನ್ ಮಾಡಿದ್ರೆ ಕೂಡ ಅದು ಅವ್ರಿಗೆ ಸಂಬಂಧಪಟ್ಟು ನಮ್ ಕೆಲ್ಸ ಅಲ್ಲಿವರೆಗೆ ಮುಗ್ದೋಯ್ತು. ಅವ್ರು ಮತ್ತೆ ನಮ್ಮನ್ನ ಮಾತಾಡ್ಸ್ಬೋದು, ಮಾತಾಡ್ಸದೇ ಇರ್ಬೋದು, ನಮಗ್ ಗೌರವ ಕೊಡ್ಬೋದು, ಕೊಡದರನೇ ಇರ್ಬೋದು. ಯಾಕಂದ್ರೆ ನಾವ್ ಅದಕ್ಕೋಸ್ಕರ ಮಾಡಿಲ್ಲ ನಮ್ ಕೆಲ್ಸನ. ಅವ್ರು ಕೊಡೋ ಮರ್ಯಾದಕ್ಕೋಸ್ಕರ ನಾವು ಕೆಲಸ ಮಾಡಿದಿದ್ರೆ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ನಾವು ಹೋಗಿರೋದೇನಕ್ಕೆ, ಅನ್ನ ಪ್ರಸಾದಕ್ಕೆ, ಕಲೆಕ್ಷನ್. ಈ ತರ ನಮ್ಮ ಆಲೋಚನೆಗಳು ಸರಿ ಇದ್ದಾಗ ಅದೇ ತರ ನಮ್ಮ ಮಾತುಗಳು ಬರುತ್ತೆ ಮಾಸ್ಟರ್ಸ್. ಆಲೋಚನೆ ಸರಿ ಇರ್ಬೇಕಂದ್ರೆ ನಾವು ಮಾಡೋ ಕೆಲ್ಸಕ್ಕೆ ಅರ್ಥ ತಿಳ್ಕೊಂಡಿರ್ಬೇಕು ಫಸ್ಟ್. ಇದು ಅರ್ಥ ಗೊತ್ತಿಲ್ದ್ರವಾಗ್ಲೇ ನಮಗೆ ಏನೇನೋ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್, ಯಾರೋ ಗೌರವ ಕೊಡ್ಬೇಕು, ನಾವೇನು ಅಂತ ನಮಗ್ ಗೊತ್ತಿರುವಾಗ ಇನ್ನೊಬ್ರೆ ನಮ್ ಬಗ್ಗೆ ಹೇಳ್ಬೇಕು ಮಾಸ್ಟರ್ಸ್. ಎಲ್ಲಾ ಗುರುಗಳು ನಮ್ಗೆ ಅದ್ಭುತವಾದ ವಿಷಯಗಳು ತಿಳಿಸ್ಕೊಂಡೇ ಬರ್ತಾ ಇದ್ದಾರೆ. ಇದ್ರಲ್ಲಿ ನಮ್ಮ ಭಾರತ ದೇಶ ನಿಜವಾಗ್ಲೂ ಅಷ್ಟು ಪುಣ್ಯ ಮಾಡಿರೋದು ನಾವೆಲ್ಲ ಇಲ್ಲಿ ಹುಟ್ಟಿರೋದು. ಅಂದ್ರೆ ಎಲ್ಲಾ ದೇಶಗಳಲ್ಲಿ ಕೂಡ ಇದಾರೆ ಗುರುಗಳು. ಹೇಳ್ಬೇಕು ಅಂದ್ರೆ ಇವಾಗ ವಿದೇಶಿಯರೆಲ್ಲ ಬಂದು ನಮ್ಮ ಜ್ಞಾನ ತಿಳ್ಕೊಂಡು, ನಮ್ಮ ಗುರುಗಳ ಜ್ಞಾನ ತಿಳ್ಕೊಂಡು ಎಲ್ಲಿ ನೋಡಿದ್ರು ಅವ್ರೇನೆ. ಅಷ್ಟು ಅವರ ಶ್ರದ್ಧೆಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವ್ ಇಲ್ಲೇ ಹುಟ್ಟು, ಇಲ್ಲೇ ಬೆಳೆದು, ಇಲ್ಲೇ ಗುರುಗಳ ಜೊತೆಗಿದ್ದು, ಗುರುಗಳಿರೋ ಮಾತುಗಳು ತಲೆಯಲ್ಲಿ ಇಟ್ಕೊಳ್ದಾರೇನೆ ನಮ್ಮಿಷ್ಟ ಬಂದಾಗ ನಾವ್ ಕೆಲ್ಸಗಳು ಮಾಡ್ತಾ ಇದ್ವಿ, ನಮ್ಮಿಷ್ಟ ಬಂದಾಗ ನಾವು ಮಾತಾಡ್ತಾ ಇದ್ವಿ. ಅವಾಗ ಗುರುಗಳು ಇಷ್ಟು ಶ್ರಮ ಪಟ್ಟು ನಮ್ಗೆ ಹೇಳಿರೋದಕ್ಕೆ ಪ್ರಯೋಜನ ಏನಾಗಿದೆ ಮಾಸ್ಟರ್ಸ್? ಅದಕ್ಕೊಂದು ಪ್ರಯೋಜನ ಅಂತ ಇರ್ತದಲ್ವಾ? ಯಾಕೆ ಗುರುಗಳು? ಗುರು ಅಂದ್ರೆ ಯಾರು? ನಮ್ಮಂಗೆ ಸಾಮಾನ್ಯ ಮನುಷ್ಯನ? ಒಂದು ಗುರು ನಮಗೆ ಸರಿಯಾದ ಗುರು ನಮಗ್ ಸಿಗ್ಬೇಕು ಅಂದ್ರೆ ನಾವು ಸಾವಿರಾರು ಜನ್ಮಗಳು ಅವ್ರನ್ನ ಹುಡುಕಿ 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 ನಾವು ಸಾಧನೆ ಮಾಡಿ 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 ಪಡ್ಕೊಂಡ್ರೇನೆ ಭತ್ರಿಜಿ ಸಾರ್ ಅಂತ ಗುರುಗಳು ನಮ್ಗೆ ಕೈಗೆ ಸಿಗ್ತಾರೆ.
ಅಂತ ಗುರು ಹೇಳಿರೋ ಮಾತು ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ದನೆ ಕೆಲಸ ಮಾಡಿದ್ರೆ ಇನ್ನೆಷ್ಟು ಜನ್ಮಗಳು ನಮಗ್ ಬೇಕಾವಾಗ. ಅದಕ್ಕೆ ಹೇಳುದು, ಏನಾರು ಕೇಳುವಾಗ ಶ್ರದ್ಧೆಯಿಂದ ಕೇಳಿ, ಆವಾಗ ಮಾತಾಡೋದು ಹೆಂಗೆ ಅಂತ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಏನೋ ಒಂದ್ ಬರ್ತದೆ, ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ತಾ ಇದೀವಿ ಬಿಡು ಅಂತ ನಾವೆಲ್ಲೋ ಆಲೋಚನೆ ಮಾಡ್ಕೊಂಡು ಎಲ್ಲೋ ಕೇಳಿದಾಗ ನಮಗ ಅದ್ರಲ್ಲಿ ಅರ್ಥ ಪರಮಾರ್ಥ ಗೊತ್ತಾಗೋದಿಲ್ಲ. ಏನೋ ಸ್ವಲ್ಪ ಕೇಳಿದ್ರ ಗುರೂಜಿ ಹಿಂಗ್ ಹೇಳಿದ್ರಪ್ಪ, ಹಿಂಗೆ ಹೇಳಿದ್ರು, ಇಷ್ಟು ಮಾತ್ರ ಗೊತ್ತಿರ್ತದ. ಆದ್ರೆ ಒಂದು ವಿಡಿಯೋ ಆಗ್ಲಿ, ಒಬ್ಬರ ಸತ್ಸಂಗ ಆಗ್ಲಿ ನಾವು ಕೇಳ್ತಾ ಇದ್ವಿ ಅಂದ್ರೆ ಮನಸ ವಾಚ ಕರ್ಮನ ನಾವು ಮನಸ್ಫೂರ್ತಿಯಾಗಿ ಯಾವಾಗ ಅಲ್ಲಿ ಕೂತ್ಕೊಂಡು ಕೇಳ್ತೀವೋ ಅದು ಒಂದೊಂದು ಅಕ್ಷರ ಕೂಡ ನಮ್ಮ ಹೃದಯದಲ್ಲಿ ನಿಲ್ಬೇಕು ಮಾಸ್ಟರ್ಸ್. ಅದು ಇಲ್ಲಿ ಕೇಳಿ ಇಲ್ಲಿ ಬಿಟ್ಕೊಟ್ರೆ ಅದು ಪ್ರಯೋಜನ ಇಲ್ಲ. ಬೇಡದಿರೋದೆಲ್ಲ ಕೇಳಿ ಕೇಳಿ ಸ್ಟೋರ್ ಮಾಡ್ಕೊಂಡು ಬೇಕಾಗಿರೋದನ್ನ ಇಲ್ಲಿ ಕೇಳಿ ಅಲ್ಲಿ ಬಿಟ್ಕೊಟ್ರೆ ನಾವು ಕೇಳಿ ಪ್ರಯೋಜನ ಆಗಿರಲ್ಲ. ಅದಕ್ಕೆ ಯಾವಾಗ್ಲೂ ಕೇಳುವಾಗ ಶ್ರದ್ಧೆಯಿಂದ ಕೇಳಿ ಅಂತಾರೆ. ಶ್ರದ್ಧೆ ಸಬೂರಿ ಅಂದ್ರೆ ಯಾಕೆ ಹೇಳಿದ್ರು ಅಂದ್ರೆ, ನಮ್ಗೆ ಎಲ್ಲಿ ಶ್ರದ್ಧೆ ಇರ್ತದೋ ಅಲ್ಲಿ ಜ್ಞಾನ ಪಡ್ಕೊಳ್ತೀವಿ. ಶ್ರದ್ಧೆ ಇಲ್ದ್ರ ಕಡೆ ನಮಗ್ ಜ್ಞಾನ ತಗೊಳಕ್ಕೆ ಶಕ್ತಿ ಇರಲ್ಲ ಮಾಸ್ಟರ್ಸ್. ಅದಕ್ಕೆ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಶ್ರದ್ಧೆಯಿಂದ ಮಾಡಿ, ಏನು ಮಾಡಿದ್ರು ಶ್ರದ್ಧೆಯಿಂದ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿ ಕೆಲಸದಲ್ಲೇ ಕೂಡ ನಾವು ಶ್ರದ್ಧೆಯಿಂದ ಇರಬೇಕು. ಅವಾಗ್ಲೇ ಅವೇರ್ನೆಸ್ ಅನ್ನೋದು ನಮಗಿರುತ್ತೆ. ತರ ಪ್ರತಿ ಒಂದು ಪದಕ್ಕೂ ಕೂಡ ಮಾಸ್ಟರ್ಸ್ ನಾವು ಅನ್ಕೊಳ್ತೀವಿ, ನಾವೇನೋ ಮಾತಾಡ್ಬಿಟ್ಟು ಹೋದ್ರೆ ಹೋಗ್ಲಿ ಬಿಡಪ್ಪ ಅನ್ಕೊಳ್ತೀವಿ. ಆದ್ರೆ ಏನ್ ವರ್ಷಗೆ ನಾವು ಏನ್ ಕಳಿಸ್ತಾ ಇದೀವೋ, ನಾವು ಒಂದು ಸತಿ ಒಂದು ಮಾತು ನಮ್ಮ ಬಾಯಿಂದ ಏನ್ ಬರುತ್ತೋ ಏನ್ ವರ್ಷಕ್ಕೆ ಅದು ತಲುಪಿಡುತ್ತೆ ಮಾಸ್ಟರ್ಸ್. ಅದು ಪ್ರತಿಫಲ ಖಂಡಿತ ನಾವು ತಗೊಳ್ಳೇಬೇಕದು. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಎರಡೂ ನಮ್ದೇನೆ. ನಾವ್ ಇವಾಗ ಬೈಬೋದು ಕೂತ್ಕೊಂಡೆ, ನಮ್ಗ್ ಕಷ್ಟ ಬಂದಿದೆ, ಅಯ್ಯೋ ದೇವ್ರ ಯಾಕೆ ನನ್ಗೆ ತರ ಮೋಸ ಮಾಡ್ದ, ನಾನೇನ್ ತಪ್ಪು ಮಾಡ್ದೆ ಅಂತ. ಅಲ್ಲಿ ಕೂಡ ತಪ್ಪೆ ಮಾಡ್ತಾ ಇದ್ವಿ. ದೇವ್ರ ಯಾಕೆ ಮೋಸ ಮಾಡ್ತಾನೆ, ನಾನೇನ್ ಮಾಡಿದೀನಿ. ನಮಗ್ ಕಷ್ಟ ಬಂದ ತಕ್ಷಣ ದೇವ್ರನ್ನ ಬೈಯೋ ಬದ್ಲು ನಾನೇನ್ ಮಾಡಿದೀನಿ, ಇದ್ ಯಾಕೆ ನನ್ನವರೆಗೂ ಬಂದಿದೆ ಅಂತ ಆಲೋಚನೆ ಮಾಡಿ, ನನಗೆ ಯಾಕೆ ಬಂದಂದ್ರೆ ಅದು ನಮ್ ಕಷ್ಟ ಇನ್ಯಾರಿಗ್ ಬರ್ಬೇಕು, ಬೇರೆಯವ್ರಿಗೆ ಬಂದ್ರೆ ನಮಗ್ ಸಂತೋಷನಾ. ಇದೇ ವಾಕ್ಕ್ಷೇತ್ರದಲ್ಲಿ ನಮಗೆ ಶುದ್ಧಿ ಇರ್ಬೇಕು ಅನ್ನೋದನ್ನ ನಾವು ಆ ಪದನ ಯಾವ ತರ ಬೇಕಾದ್ರೂ ಉಪಯೋಗಿಸ್ಕೊಬೋದು ಮಾಸ್ಟರ್. ಒಂದು ವರ್ಡ್ನ, ಒಂದು ಪದನ ನಾವು ಎಷ್ಟು ರೀತಿ ಬೇಕಾದ್ರೆ ನಾವು ಅರ್ಥ ಮಾಡ್ಕೊಬೋದು. ಕಷ್ಟ ಬಂದ ತಕ್ಷಣ ನನ್ಗೆ ಯಾಕೆ ಅನ್ನೋದಕ್ಕಿನ್ನ ನಾನೇನ್ ಮಾಡಿದೆ ಇದ್ರಲ್ಲಿ, ಇವತ್ತಿದು ಬಂದಿದೆ ಅಂದ್ರೆ ಆ ಕಷ್ಟಕ್ಕೆ ಹಿಂದೆ ಕಾರಣ ಏನು, ನಾನೇನಾದ್ರು ತಪ್ಪು ಮಾಡಿದೀನ, ಇಲ್ಲ ಮನೆಯವರಿಂದ ತಪ್ಪಾಗಿದ್ಯಾ, ಮಕ್ಕಳಿಂದ ತಪ್ಪಾಗಿದ್ಯಾ, ಯಾಕೆ ಈ ಘಟನೆ ನಡೀತು ನಮ್ಮನೇಲಿ, ಆ ಘಟನೆಗೆ ಕಾರಣ ಏನು ಅಂತ ಒಂದ್ ಸ್ವಲ್ಪ ಹೊತ್ತು ನಮ್ಮಲ್ಲೇ ನಾವು ಕಣ್ಣು ಮುಚ್ಚು ಶ್ರದ್ಧೆಯಿಂದ ನಮ್ಮನ್ನ ನಾವು ಗಮನಿಸ್ಕೊಂಡಾಗ, ಈ ತರ ಉಲ್ಟಾ ಕ್ವಶನ್ಸ್ ನಾವು ಹಾಕೊಂಡಾಗ, ಆ ಪ್ರಶ್ನೆ ನಮ್ಮ ಪ್ರಶ್ನೆ ನಮಗ್ ನಾವೇ ಹಾಕೊಂಡಾಗ 1-2 ನಿಮಿಷಕ್ಕೆ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಓ ಇಲ್ಲಿ ನನ್ ತಪ್ಪಿದೆ, ನಾನು ಈ ತರ ಮಾತಾಡ್ಬಾರ್ದಾಗಿತ್ತು, ನಾನು ದುಡುಕ್ ಒಂದು ಮಾತಾಡಿದ್ಗೆ ಇವತ್ತು ಮನೇಲಿ ಈ ತರ ಜಗಳ ಆಯ್ತು, ಸ್ವಲ್ಪ ಹೊತ್ತು ಮೌನವಾಗಿದ್ದಿದ್ರೆ ಈ ಜಗಳ ಆಗ್ತಿರ್ಲಿಲ್ವಲ್ಲ ಇವತ್ತು, ಹಂಗೂ ಮೀರಿ ಆಗೋಯ್ತು ಅಂದ್ರೆ ಈ ಘಟನೆ ನಡಿಬೇಕಾಗಿತ್ತು ಇವತ್ತಲ್ಲಿ. ಇದ್ರಲ್ಲಿ ಅವಾಗ ನಾವು ಪಾಠ ಏನ್ ಕಲಿತೀವಿ, ಇನ್ಮೇಲೆ ಆ ತರ ಮಾತಾಡ್ಬಾರ್ದು ಅಂತ. ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಮತ್ತೆ ಅದನ್ನೇ ಕ್ಯಾರಿ ಮಾಡೋದಕ್ಕಿನ್ನ ಆ ಸೆಕೆಂಡ್ ರಿಯಲೈಸೇಷನ್ ಆದಾಗ ಅದನ್ನ ಹಂಗೆ ಬಿಟ್ಬಿಟ್ಟು ನೆಕ್ಸ್ಟ್ ನಾವ್ ಈ ತರ ಮಾತಾಡ್ತಿರೋದಕ್ಕೆ ಕಲಿಯೋದಕ್ಕೆ, ಆ ಘಟನೆ ಕೂಡ ಯಾಕೆ ನಡೀತದೆ ಅಂದ್ರೆ ಅದೊಂದು ಪಾಠ ನಾವು ಕಲಿಯೋದಕ್ಕೆ, ಆ ಪಾಠ ಕಲಿಲೇಬೇಕು ಮಾಸ್ಟರ್ಸ್. ಅದಕ್ಕೆ ಆ ಘಟನೆ ಬರುತ್ತೆ ಅಲ್ಲ ನಮ್ಗೆ, ಆ ಸಮಯ ಸಂದರ್ಭದಲ್ಲಿ ಅದ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ನೀನ್ ಆತರ ಆಗ್ಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೀನು ಕೊಡ್ತಾರೆ, ಈ ತರ ಇನ್ನೊಂದ್ಸತಿ ಬದುಕ್ಬೇಡ ನೀನು ಅಂತ. ಕಷ್ಟ ಯಾಕೆ ಬರುತ್ತೆ ಅಂದ್ರೆ ಅದು ಕಷ್ಟ ಅಲ್ಲ ಮಾಸ್ಟರ್ಸ್. ಹೇಳ್ತಾರಲ್ಲ ಯಾವಾಗ್ಲೂ ಗುರುಗಳು, ಶಿಕ್ಷೆ ಅಲ್ಲ ಶಿಕ್ಷಣ ಇದು. ಆ ಶಿಕ್ಷಣ ಕೊಡ್ತಾರೆ ನಮ್ಗೆ ಗುರುಗಳು ಒಂದೊಂದು ರೂಪದಲ್ಲಿ, ಒಂದೊಂದು ಘಟನಾ ರೂಪದಲ್ಲಿ, ಒಂದೊಂದು ಏನೇ ನಡೀಲಿ, ಒಂದು ಆಕ್ಸಿಡೆಂಟ್, ಒಂದು ಜ್ವರ ಬರೋದು, ಒಂದು ಇನ್ನೇನೋ ಕಾಯಿಲೆ ಬರೋದು, ಇಲ್ಲ ಮನೆಗಳಲ್ಲಿ ಒಬ್ಬರಿಂದ ಒಬ್ರು ಮನಸ್ಥಿತಿ ಸರಿ ಇಲ್ದಿರೋದು, ಇವೆಲ್ಲ ಬಂದಾಗ ನಾವ್ ಎಷ್ಟು ಆಲೋಚನೆ ಸರಿಯಾಗಿ ಮಾಡ್ತೀವೋ ಮಾತುಗಳು ಅದೇ ತರ ಬರುತ್ತೆ ನಮ್ಗೆ. ಓ ಇವತ್ತು ಇದು ಬಂದಿದೆ ಅಂದ್ರೆ ನಾನು ಈ ತರ ನಡ್ಕೊಬಾರ್ದು, ನೆಕ್ಸ್ಟ್ ಇದನ್ನ ಕಲಿಬೇಕು ಅಂದ್ರೆ ಇವಾಗ ಈ ಘಟನೆ ಬರ್ಬೇಕಾಗಿತ್ತು, ಇನ್ಮೇಲೆ ನಾನು ಈ ತರ ಮಾತಾಡಲ್ಲ
ಆಯ್ತು, ಒಂದು ಘಟನೆ ಆಗೋಯ್ತು. ಆ ತಪ್ಪು ಕಾರಣ ಏನು? ಆಕ್ಸಿಡೆಂಟ್ ಆಗಿದ್ದಕ್ಕೆ ಯಾರೋ ದೇವ್ರು ಬರಲ್ಲ. ನಮ್ಮವ್ರ ತಪ್ಪು, ನಾನೇ ತಪ್ಪು ಮಾಡಿದ್ದೀನ? ನಮ್ಮವ್ರು ತಪ್ಪು ಮಾಡಿದ್ರ? ಡ್ರೈವಿಂಗ್ ಅಲ್ಲಿ ನಾವು ಸರಿ ಇರ್ಲಿಲ್ವಾ? ಯಾವ ಕಾರಣದಿಂದ ಆಯ್ತಿದು? ನಾವ್ ಯಾವಾಗ್ಲೂ ನಾವ್ ಮಾಡೋ ತಪ್ಪೇನ್ ಗೊತ್ತಾ ಮಾಸ್ಟರ್ಸ್? ನಾವ್ ಮಾತಾಡೋದೇನು ಅಂತಂದ್ರೆ, ಯಾವಾಗ್ಲೂ ನಮ್ಮನ್ನ ನಾವು ಬಿಟ್ಕೊಡ್ತೀವಿ. ಏನೇ ನಡೀಲಿ ಎದುರುಗಡೆ ಇರೋರ್ನ ಬೈತೀವಿ. ಅವ್ನ್ ಸರಿಯಾಗಿ ಓಡ್ಸಿಲ್ಲ, ಅವ್ನ್ ಸರಿಯಾಗಿ ಬಂದಿಲ್ಲ, ಅವ್ನ್ ಹೆಂಗ್ ಮಾಡ್ದ, ಅವ್ನ್ ರ್ಯಾಶ್ ಆಗಿ ಬಂದ. ಯಾವಾಗ್ಲೂ ಕೂಡ ನಮ್ಮ ತಪ್ಪಿದ್ರೆ ಯಾವಾಗ್ಲೂ ಒಪ್ಕೊಳಕ್ ನಾವ್ ರೆಡಿ ಇರೋದೇ ಇಲ್ಲ. ಅದನ್ನ ಒಂದ್ ಸೆಕೆಂಡ್ ಅವ್ರನ್ನ ಬೈಯೋ ಬದಲು ಅದನ್ನೇ ಹೇಳ್ತಾರೆ, ಎದುರುಗಡೆ ಇರೋರು ಎಷ್ಟು ಅಜಾಗೃತಿಯಾಗಿ ಗಾಡಿ ಓಡಿಸ್ತಾ ಇದಾರೆ ಅನ್ನೋದಕ್ಕಿನ್ನ ನಾವೆಷ್ಟು ಜಾಗೃತಿಯಿಂದ ಕೆಲಸ ಮಾಡ್ತಾ ಇದ್ವಿ, ನಾವೆಷ್ಟು ಜಾಗೃತಿಯಿಂದ ಗಾಡಿ ಓಡಿಸ್ತಾ ಇದ್ವಿ ಅಂತ ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡಿರ್ಬೇಕು ನಾವು. ಅವ್ನ್ ಲೆಫ್ಟ್ ಬರ್ತಾನ, ರೈಟ್ ಬರ್ತಾನ, ಅವನ್ ಎಲ್ಲಿ ನೋಡ್ಕೊಂತಿದ್ನಲ್ಲ, ನಾವ್ ಎಲ್ಲಿ ನೋಡ್ತಾ ಇದ್ವಿ. ನಾವು ಗಮನ ಕರೆಕ್ಟ್ ಆಗಿದ್ದಾಗ ಅವ್ನ ಎಸ್ಕೇಪ್ ಆಗೋ ಶಕ್ತಿ ನಮಗೂ ಇರ್ತದಲ್ವಾ. ಅವಾಗ ಅವನು ಕೂಡ ನಮ್ಮಿಂದ ಪಾಠ ಕಲಿತಂಗ, ನಾನ್ ತಪ್ಪು ಮಾಡಿದೀನಿ, ಒಂದ್ಸತಿ ಈ ತರ ಮಾಡ್ಬಾರ್ದು ಅಂತ. ಆದ್ರೆ ನಾವು ಅಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ತನ್ನ ಘಟನೆ ನಡೀತದೆ. ಆದ್ರೆ ಯಾಕೆ ನಮ್ಮನ್ನ ನಾವು ಒಪ್ಕೊಳ್ಳೋಕ್ ರೆಡಿ ಇರಲ್ಲ? ಯಾಕಂದ್ರೆ ನಮ್ಮ ಆಲೋಚನೆನೇ ಸರಿ ಇಲ್ಲ ಅಲ್ಲಿ. ಇನ್ನು ಮಾತು ಹೆಂಗ್ ಸರಿಯಾಗಿ ಬರ್ತದೆ ನಮ್ಗೆ? ನಮ್ಮನ್ ಬೈಕೊಳಲ್ಲ, ಅವಾಗ ನಾವ್ ಎದುರುಗಡೆ ಇರೋರ್ನೇ ಬೈತೀವಿ. ಇಂಥ ವಿಷಯಗಳನ್ನ, ಚಿಕ್ಕ ಚಿಕ್ಕ ವಿಷಯಗಳನ್ನ, ಅದಕ್ಕೆ ಮಾಸ್ಟರ್ಸ್ ಗುರುಗಳು ಯಾವಾಗ್ಲೂ ಕೂಡ ಸ್ಟೇಜ್ಗಳಲ್ಲಿ ಬಂದವರು ಚಿಕ್ಕ ಚಿಕ್ಕ ವಿಷಯಗಳೇ, ಒಂದು ಪದನ ಅವರು 10 ಸತಿ ಅದನ್ನ ಭಜನೆ ತರ ಮಾಡ್ಸೋರು. ಒಂದೇ ಪದ ಅವ್ರದ್ದು ಒಂದು ವಿಡಿಯೋ ಬೇಕಾದ್ರೆ ನೀವು ನೋಡಿ, ಯಾವ್ದಾದ್ರು ಒಂದು ವಿಡಿಯೋ ನೋಡಿ, ಅವ್ರು ಒಂದೇ ಟಾಪಿಕ್ ಇಟ್ಕೊಂಡಿರ್ತಾರೆ, ಅದನ್ನೇ ಅವ್ರು 10 ಸತಿ 20 ಸತಿ ರಿಪೀಟ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಆ ಒಂದು ಪದನ ನಾವ್ ಎಷ್ಟು ರೀತಿ ಬೇಕಾದ್ರೆ ಉಪಯೋಗಿಸ್ಕೊಬಹುದು ನಮ್ ಜೀವನದಲ್ಲಿ. ಯಾರೇ ಒಬ್ರು ಏನಾದ್ರು ಮಾತಾಡಿದ್ರು ನಾವು, ಅಯ್ಯೋ ನನ್ನ ಯಾಕೆ ಅಂದ್ರು ಅವ್ರು ಅನ್ನೋದಕ್ಕಿನ್ನ, ಅವ್ರ ಹಂಗ ಅನ್ನೋದಕ್ಕಿಲ್ಲ, ನಾನೇನ್ ಮಾಡ್ತಿದ್ದೀನಿ, ನಾನ್ ಸರಿಯಾಗಿ ನಡ್ಕೊಂಡಿಲ್ವಾ, ಏನೋ ಒಂದ್ ಹೇಳ್ತಾರೆ, ಎಲ್ಲೋ ಒಂದ್ ಗಲಾಟೆ ಮಾಡಿದೆ, ಎಲ್ಲೋ ಮೆಡಿಟೇಷನ್ ನಡೀತಾ ಇರ್ತದೆ, ನಮ್ಮಲ್ಲಿ ನಾವೇ ಎಕ್ಸಾಂಪಲ್ ಇಟ್ಕೊಂಡು ಇನ್ನೊಬ್ರು ಯಾರೋ ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡಿಲ್ಲ, ಏನೋ ಸೌಂಡ್ ಬರುತ್ತೆ, ಬಂದು ಇನ್ನು ಪಕ್ಕದಲ್ಲಿರೋರು ಹೇಳ್ತಾರೆ, ಸ್ವಲ್ಪ ಸ್ವಿಚ್ ಆಫ್ ಮಾಡ್ಬಾರ್ದು ನೀವು ಅಂತ. ಅದನ್ನ ಯಾಕೆ ಹೇಳಿದ್ರು ಅನ್ನೋದು ಅರ್ಥ ಮಾಡ್ಕೋಬೇಕು. ನಮ್ಮ ಒಂದು ಚಿಕ್ಕ ಸೌಂಡ್ ಇಂದ ಇಷ್ಟು ಜನಕ್ಕೆ ಡಿಸ್ಟರ್ಬ್ ಮಾಡಿದ್ವಲ್ಲ ನಾವು ಅನ್ನೋ ಪಶ್ಚಾತ್ತಾಪ ನಮಗಿರ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಹೇಳಿದ್ಮೇಲೆ ಅಯ್ಯೋ ಯಾವಾಗ್ಲೂ ನನ್ ಮೇಲೆ ಗುರಿ ಇಟ್ಕೊಂಡಿರ್ತಾರೆ, ಏನಾರು ಒಂದ್ ಮಾತಾಡ್ತಾ ಇರ್ತಾರೆ ನನ್ನನ್ನ, ಅದೇನ್ ಬೈ ಮಿಸ್ಟೇಕ್ ಆಗೋತದೆ, ಬೇಕು ಅಂತ ಮಾಡಿದ್ನ ನಾವು ಅರ್ಥ ಮಾಡ್ಕೊಳ್ಳೋವಾಗ ಅದನ್ನ ಸರಿಯಾಗಿ ಕೂಡ ನಾವು ಅರ್ಥ ಮಾಡ್ಕೊಬೋದು ಮಾಸ್ಟರ್ಸ್. ಹೌದಲ್ವಾ, ಅವ್ರು ಹೇಳಿದ್ರು ಸರಿನೇ, ನಾನು ಇನ್ನೊಂದ್ಸತಿ ಈ ತರ ಮಾಡ್ಬಾರ್ದಪ್ಪ, ಇಷ್ಟು ಜನಕ್ಕೆ ಡಿಸ್ಟರ್ಬ್ ಆಗೋದಲ್ಲ. ಯಾಕಂದ್ರೆ ಆ ಮೆಡಿಟೇಷನ್ ಅನ್ನೋದು ಒಂದು 10 ನಿಮಿಷ ಅರ್ಧ ಗಂಟೆ ಆದ್ಮೇಲೆ ಒಬ್ಬೊಬ್ರು ಒಂದೊಂದ್ ಸ್ಥಿತಿ ತಲುಪ್ತಾ ಇರ್ತೀವಿ. ಒಬ್ರು 10 ನಿಮಿಷಕ್ಕೆ ಎಲ್ಲೋ ಕನೆಕ್ಟ್ ಆಗಿರ್ತಾರೆ, ಎಲ್ಲೋ ಒಂದು ನಮ್ಮ ಸೋಲ್ಗಳ ಧ್ಯಾನದಲ್ಲಿ ಕೂಡ ಸುಮ್ನೆ ಇರಲ್ಲ ಮಾಸ್ಟರ್ಸ್. ನಮ್ಮ ಆತ್ಮ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತದೆ, ಎಲ್ಲೋ ಹೋಗಿರ್ತದೆ, ಯಾವ್ದೋ ಗ್ಯಾಲಕ್ಸಿಯಲ್ಲಿ, ಯಾವ್ದೋ ಲೋಕದಲ್ಲಿ, ಯಾರ ಜೊತೆ ಮೀಟಿಂಗ್ ಅಲ್ಲೂ, ಯಾರ ಜೊತೆ ಕೆಲಸ ಮಾಡ್ತಾ ಇರ್ತದೆ. ಯಾಕಂದ್ರೆ ನಾವ್ ಯಾರು ಇಲ್ಲಿ ಸುಮ್ನೆ ಕೂತ್ಕೊಂಡು ನಾವ್ ಅನ್ಕೊಳ್ತೀವಿ ಮೆಡಿಟೇಷನ್ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ವಿ ಅಂತ. ನಾವ್ ರಿಲ್ಯಾಕ್ಸ್ ಆಗಲ್ಲ ಮಾಸ್ಟರ್ಸ್. ಈ ದೇಹಕ್ಕೆ ರಿಲ್ಯಾಕ್ಸ್ ಕೊಟ್ಟಿರ್ತಾರೆ, ಆದ್ರೆ ನಮ್ಮ ಆತ್ಮ ಆ ಸಮಯದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತದೆ ಮಾಸ್ಟರ್ಸ್. ಎಲ್ಲಾ ಲೋಕಗಳಲ್ಲೂ ನಮ್ ಕೆಲ್ಸ ಇದೆ. ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಹೇಳೋದಂದ್ರೆ, 5 ನಿಮಿಷ ಟೈಮ್ ಸಿಕ್ಕರೆ 5 ನಿಮಿಷ ಕೂಡ ಕಣ್ಣು ಮುಚ್ಚಿ, 2 ನಿಮಿಷ ಸಿಕ್ಕರೆ 2 ನಿಮಿಷ ಕಣ್ಣು ಮುಚ್ಚಿ ಬೇರೆ ವಿಷಯಗಳ ಆಲೋಚನೆ ಮಾಡ್ಬೇಡಿ. ಯಾಕೆ ಹೇಳ್ತಾರೆ ಅಂದ್ರೆ, ಆ ನಮಗೆ ಇಲ್ಲಿ ಕಾಲ, ಟೈಮ್ ಅನ್ನೋದು ಪರಿಮಿತಿಗಳಿದೆ ಮಾಸ್ಟರ್ಸ್. ಅದೇ ಹಾಸ್ಟೆಲ್ ಆಗ ನಮ್ಗೆ ಆ ಪರಿಮಿತಿಗಳಿಲ್ಲ. ಆ 1 ನಿಮಿಷಕ್ಕೆ 2 ನಿಮಿಷಕ್ಕೆ ನಾವು ಎಷ್ಟೋ ದೂರ ಪ್ರಯಾಣ ಮಾಡ್ತೀವಿ, ಎಷ್ಟೋ ಕೆಲಸ ಮಾಡ್ತೀವಿ ನಾವಲ್ಲಿ. ಆದ್ದರಿಂದ ಆ 10 ನಿಮಿಷ ಧ್ಯಾನದಲ್ಲಿ ಎಲ್ಲೋ ಒಂದು ಕನೆಕ್ಷನ್ ಆಗಿ, ಎಲ್ಲೋ ಒಂದು ಡೀಪ್ ಆಗಿ ನಾವು ಕನೆಕ್ಟ್ ಆಗಿ, ಏನೋ ಒಂದು ಮೀಟಿಂಗ್ ಅಲ್ಲಿ, ಏನೋ ಮೆಸೇಜ್ ಅಲ್ಲಿ ಇರ್ತೀವಿ. ನಾವು ಮಾಡೋ ಒಂದು ಚಿಕ್ಕ ಸೌಂಡ್ ಇಂದ ಪಕ್ಕದಲ್ಲಿರೋ ಡಿಸ್ಟರ್ಬ್ ಆಯ್ತು ಅಂದ್ರೆ ಅವ್ರ ಕೆಲಸ ಫುಲ್ ಸ್ಪಾಯ್ಲ್ ಆಗುತ್ತೆ ಅಲ್ಲಿ. ಮತ್ತೆ ಅಲ್ಲಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಆಗಲ್ಲ ಅವ್ರಿಗೆ. ಅದನ್ನ ಹೇಳಿದಾಗ ನಾವು ಅದನ್ನ ಸರಿಯಾಗಿ ಅದಕ್ಕೆ ಹೇಳೋದು, ಅವಾಗ ಆ ಕೆಲ್ಸಕ್ಕೆ ನಮ್ಗೆ ಇವಾಗ ಇಷ್ಟ ಅರ್ಥ ಗೊತ್ತಿದ್ದಾಗ, ಓ ನಾನ್ ತಪ್ಪಾಯ್ತಪ್ಪ, ನಾನ್ ಮಾಡ್ಬಾರ್ದು, ಫಸ್ಟ್ ಸ್ವಿಚ್ ಆಫ್ ಮಾಡ್ಕೊಬೇಕಾಗಿತ್ತು ಅನ್ನೋ ಪಶ್ಚಾತ್ತಾಪ ಬರುತ್ತೆ. ಈ ಅರ್ಥ ಗೊತ್ತಿಲ್ದ್ರವಾಗ ಏನೋ ಕಣ್ ಮುಚ್ಚೆ ತಾನೆ ಕೂತಿದಾರೆ 5 ನಿಮಿಷ, ಏನಾಗ್ಬಿಡ್ತದೆ ಸೌಂಡ್ ಬಂದ್ರೆ, ಮತ್ತೆ ಕಣ್ ಮುಚ್ಕೊಂಡು ಇದಾರೆ ತಾನೆ, ಹಂಗೆ ಕನೆಕ್ಟ್ ಆದ್ರೆ ಆಗಲ್ವಾ ಇವ್ರಿಗೆ? ಏನಾರು ಒಂದ್ ಹೇಳ್ತಾ ಇರ್ತಾರಪ್ಪ ಇವ್ರು, ಯಾವಾಗ್ಲೂ ಇವ್ರದ್ದಿದೆ ಗೋಳು. ಅಲ್ಲಿ ಕೂಡ ನಾವ್ ಈ ತರ ಕಮೆಂಟ್ ಗಳು ಮಾಡ್ತೀವಿ ಮಾಸ್ಟರ್ಸ್. ಅದಕ್ಕೆ ಯಾವಾಗ್ಲೂ ವಾಕ್ಷೇತ್ರ 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 ಅಂತ ಪತ್ರಿ ಸರ್ ಎಷ್ಟು, ಅವ್ರ ಬುಕ್ ಕೂಡ ಬಂದಿದೆ ಮಾಸ್ಟರ್ಸ್, ವಾಕ್ಷೇತ್ರಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅವರು.
ಆ ಬುಕ್ಗಳು ಓದ್ದಾಗ ಗೊತ್ತಾಗ ನಮ್ಗೆ ಕೇತಪ್ಪ ಸರ್ ಅದೇ ಸರ್ ಹೇಳ್ತಾ ಇರ್ತಾರೆ, ವಾಕ್ಕ್ಷೇತ್ರಕ್ಕೆ ಒಂದೊಂದು ಪದಕ್ಕೆ ಎಷ್ಟು ಅರ್ಥ ಇದೆ, ಒಂದೊಂದು ಅಕ್ಷರಕ್ಕೂ ಬೆಲೆ ಇದೆ ಮಾಸ್ಟರ್ಸ್. ಯಾಕಂದ್ರೆ ಯೂನಿವರ್ಸ್ ಅನ್ನೋದು ಅಷ್ಟು ಪವರ್ಫುಲ್ ಶಕ್ತಿ ಅದು. ನಾವ್ ಇವಾಗೇನೋ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಜೊತೆ ಹೋಗಿ ಚೆನ್ನಾಗಿ ಮಾತಾಡ್ಕೊಂಡು ಅಯ್ಯೋ ನೀವೆಂತ ಒಳ್ಳೆಯವ್ರು ಹಂಗೆ ಹಿಂಗೆ ಅಂತ ನಾವ್ ಮಾತಾಡೋದಲ್ಲ. ಆದ್ರೆ ಯೂನಿವರ್ಸ್ಗೆ ಫಸ್ಟ್ ನಾವ್ ಕಳ್ಸಿರೋ ಥಾಟ್ ಹೆಂಗಿರ್ತದಂದ್ರೆ, ನಾವ್ ಆಡಿರೋ ಮಾತು ಹೆಂಗಿರ್ತದಂದ್ರೆ ಅದು 10% ಆಗಿ ವಾಪಸ್ ನಮಗ್ ಬರುತ್ತೆ ಮಾಸ್ಟರ್ಸ್. ಅದು ಅದಕ್ಕೆ ಸರಿಯಾದ ಮಾತಾಡ್ಬೇಕು. ಯೂನಿವರ್ಸ್ ಕೂಡ ಅದು ಆ ಪ್ರಕಂಪನೆಗಳು ನಮ್ಮ ಸುತ್ತೂ ಕೂಡ ಹೋಗುತ್ತೆ ಮಾಸ್ಟರ್ಸ್, ಒಂದು ಯೂನಿವರ್ಸ್ಗೆ ಹೋಗಲ್ಲ. ನಾವ್ ಆಡೋ ಮಾತು, ನಾವು ಮಾಡೋ ಆಲೋಚನೆ, ನಾವ್ ಮಾಡೋ ಕೆಲಸ, ನಾವು ನೋಡೋ ದೃಷ್ಟಿ, ನಾವು ನಗೋ ನಗು, ಪ್ರತಿ ಒಂದು ಕೂಡ ಯೂನಿವರ್ಸ್ ಅಲ್ಲಿ ಪ್ರಕಂಪನೆಗಳ ರೂಪದಲ್ಲಿ ಅದು ವಿಶ್ವದಾದ್ಯಂತ ಸೂರ್ಯಕಿರಣಗಳು ಯಾವ ತರ ನಮ್ಮ ಮೇಲೆ ಬರ್ತಾ ಇರ್ತದೋ ಅದೇ ತರನೇ ನಮ್ಮ ಆಲೋಚನೆಗಳು ಕೂಡ, ನಮ್ಮ ಕಿರಣಗಳು ಕೂಡ ಈ ವಿಶ್ವಕ್ಕೆ ಹೋಗ್ತಾನೆ ಇರ್ತದೆ ಮಾಸ್ಟರ್ಸ್. ನಮ್ಗೆ ಸೂರ್ಯನದು ಕಾಣುತ್ತೆ, ಆದ್ರೆ ನಮ್ಮ ಕಿರಣಗಳನ್ನ ನೋಡ್ಕೊಳ್ಳೋ ಶಕ್ತಿ ನಮ್ಗೆ ಇಲ್ದಿರೋದಕ್ಕೆ ನಾವು ಮಾಮೂಲಿ ಮನುಷ್ಯರ ತರ ಕಾಣಿಸ್ತಾ ಇದ್ವಿ. ನಮ್ಮಲ್ಲೂ ಕೂಡ ಅದೇ ಸೂರ್ಯಕಿರಣಗಳು, ಅದೇ ಪ್ರಕಂಪನೆಗಳು ನಮ್ಮಲ್ಲೂ ಕೂಡ ಹೋಗ್ತಾನೆ ಇರ್ತಾವೆ ಮಾಸ್ಟರ್ಸ್, ಪ್ರತಿ ಒಂದರಿಂದ ಕೂಡ. ಅದಕ್ಕೆ ಹೇಳ್ತಾರೆ ನಾವು ಇನ್ನೊಬ್ಬರು ನೋಡಿ ನಗೋ ನಗು ಕೂಡ ಅವ್ರಿಗೆ ನೋವಾಗ್ದ್ರೆ ನಗ್ಬೇಕು ಅಂತ. ಆ ನೋವಾಗೋ ತರ ನಾವು ನಗೋ ನಗು ಕೂಡ ಎಷ್ಟು ದುಷ್ಪರಿಣಾಮ ಬೀರುತ್ತೆ ಅಂತಂದ್ರೆ ನಾವ್ ಹೇಳೋಕ್ಕಾಗಲ್ಲ ಮಾಸ್ಟರ್ಸ್, ಅಷ್ಟು ದೊಡ್ಡ ದುಷ್ಪರಿಣಾಮ ಬೀಳುತ್ತೆ ಇದರಿಂದ. ಅದಕ್ಕೆ ನಿಮ್ಗೆ ಅವ್ರು ನೋಡಿದ್ರ ಆಗ್ಲಿಲ್ವಾ, ಕೆಟ್ಟದಾಗ ನಗೋದು ಬೇಡ, ಸೈಲೆಂಟ್ ಆಗಿರು. ಆದ್ರೆ ನಮ್ಗಲ್ಲ, ಆತರ ಕೆಟ್ಟದಾಗಿ ನಕ್ಕು ನಾವೇನೋ ಇದ್ ಮಾಡಿದಾಗ ಅದ್ರಲ್ಲಿ ಏನೋ ಆನಂದ ನಮ್ಗೆ. ಆ ಸಮಯ ಸಂದರ್ಭಗಳು ನಮಗ್ ಗೊತ್ತಿರಲ್ಲ, ನಾವು ನಗುವಿಂದ ಅವ್ರಿಗೆ ಎಷ್ಟು ನೋವಾಗುತ್ತೆ, ಅವ್ರು ಯಾವ ತರ ಕಷ್ಟ ಪಡ್ತಾರೆ, ಅವ್ರ ಸಮಯ ಸಂದರ್ಭ ಹೆಂಗಿದೆ ನಮ್ಗೆ ಇವೆಲ್ಲ ಏನು ಅರ್ಥ ಆಗಿರೋದಿಲ್ಲ. ಆದ್ದರಿಂದ ನಾವು ನಗುಗೆ ಇಷ್ಟು ಪವರ್ ಇದೆ ಅಂದ್ರೆ ನಾವು ಆಡೋ ಮಾತಿಗೆ ಎಷ್ಟು ಪವರ್ ಇರುತ್ತೆ ಮಾಸ್ಟರ್ಸ್. ಇವಾಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿ ಒಬ್ಬರಿಗೂ ಇಲ್ಲಿ ಯಾರು ಚಿಕ್ಕವರಿಲ್ಲ ಮಾಸ್ಟರ್ಸ್. ಇಲ್ಲಿ ಕೇಳೋರೆಲ್ಲಾರು ಕೂಡ ಆತ್ಮಜ್ಞಾನ ಬೆಳೆಸ್ಕೊಂಡು ಇರೋರಂತವ್ರೇನೆ. ಯಾಕಂದ್ರೆ ನಾವು ಧ್ಯಾನ ಕೂತ್ಕೊಂಡು ಒಂದ್ ತಾಟು ಸುಮ್ನೆ ಅನ್ಕೊಂಡ್ರೆ ಅಯ್ಯೋ ಇವತ್ತೆಲ್ಲೋ ನಾವು ಈ ರ್ಯಾಲಿಗೆ ಹೋಗ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಅದು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಯಾವ ತರ ಹೋಗ್ತೀವಿ ಗೊತ್ತ, ನಾವ್ ಅಲ್ಲಿ ಹೋಗಿ ಆಲ್ರೆಡಿ ಅಲ್ಲಿ ಇದ್ಬಿಡ್ತೀವಿ ನಾವು. ಅಂದ್ರೆ ನಮ್ಮ ಆಲೋಚನೆಗೆ ಎಷ್ಟು ಶಕ್ತಿ ಇದೆ ಮಾಸ್ಟರ್ಸ್. ನಾವ್ ಒಳಗಡೆ ಸುಮ್ನೆ ಅನ್ಕೊಳ್ತೀವಿ ಅಯ್ಯೋ ಇವತ್ತು ಹೋಗ್ಬೇಕಾಗಿತ್ತು, ನಾನು ಹೋಗಕ್ಕಾಗ್ಲಿಲ್ಲ ಅಂದ್ರೆ ಅದ್ ಹೆಂಗೋ ಅಲ್ಲಿ ಹೋಗಿ ಸೇರಿರ್ತೀವಿ ನಾವು. ಅದೇ ತರ ಧ್ಯಾನ ಯಜ್ಞಗಳಿಗಾಗಿರ್ಬೋದು, ಅಯ್ಯೋ ನಾವಿವತ್ತು ಕಡ್ತಾಲ್ಗೆ ಹೋಗಕ್ಕಾಗ್ಲಿಲ್ಲಪ್ಪ, ಈ ವರ್ಷ ಬರೋ ವರ್ಷ ಹೆಂಗಾದ್ರು ನಾನು ಹೋಗ್ಲೇಬೇಕು ಅನ್ಕೊಂಡು ನಾವು ಆ ಸಮಯದಲ್ಲಿ ಅನ್ಕೊಂಡ್ ಬಿಟ್ಬಿಟ್ಟಿರ್ತೀವಿ. ಆದ್ರೆ ಬರೋ ವರ್ಷ ನಮ್ಗೆ ಗೊತ್ತಿರಲ್ಲ, ಒಂದ್ ತಿಂಗಳ ಮುಂಚೆ ಟಿಕೆಟ್ ರೆಡಿ ಆಗಿರುತ್ತೆ, ಒಂದ್ ತಿಂಗಳ ಮುಂಚೆ ಎಲ್ಲಾ ಪ್ಲಾನ್ ಮಾಡಿರ್ತೀವಿ. ಯಾವಾಗ ಹೋಗಿರ್ತೀವಿ ನಮಗೆ ಗೊತ್ತಿಲ್ಲ, ಕಡ್ತಾಲಲ್ಲಿ ನಾವ್ ಇರ್ತೀವಿ. ಅವಾಗ ಅನ್ಕೊಳ್ತೀವಿ ಅಯ್ಯೋ ನಾನು ಹೋದ ವರ್ಷ ಸುಮ್ನೆ ಅನ್ಕೊಂಡೆ, ಈ ವರ್ಷ ನಿಜವಾಗ್ಲೂ ಇಲ್ಲಿ ಬಂದ್ಬಿಟ್ಟಿದೀನಿ, ನಾನೇನ ಇಲ್ಲಿ ಬಂದಿರೋದು ಅಂತ. ಈ ಧ್ಯಾನಿಗಳಿಗೆ ಪ್ರತಿ ಒಬ್ರಿಗೂ ಇಂಥ ಅನುಭವಗಳು ಸಾವಿರಾರು ಒಬ್ಬೊಬ್ರ ಹತ್ರ ಇದೆ ಮಾಸ್ಟರ್ಸ್. ಅಂದ್ರೆ ಗಮನಿಸ್ಕೊಬೇಕು. ನಾವು ಚಿಕ್ಕ ಆಲೋಚನೆಗೆ ಇಷ್ಟು ಶಕ್ತಿ ಇದೆ ಅಂತಂದ್ರೆ ನಾವು ಆಡೋ ಮಾತಿಗೆ ಎಷ್ಟು ಪವರ್ ಇರ್ತದೆ. ಆ ಮಾತು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಅಲ್ವಾ, ಸೃಷ್ಟಿ ಆಗುತ್ತೆ ಅಲ್ವಾ. ಯಾಕೆ ಪತ್ರಿ ಸರ್ ನಾವೇ ಸಹಜ ಸೃಷ್ಟಿಕರ್ತರು ಅಂತ ಯಾಕೆ ಹೇಳಿದ್ರು? ಕೋ ಕ್ರಿಯೇಟರ್ಸ್ ಅಂದ್ರೆ ಏನು? ನಾವೇನೋ ಒಂದು ಕ್ರಿಯೇಟ್ ಮಾಡೋದು ಅಂದ್ರೆ ಒಂದು ಮನೆ ಕಟ್ಟೋದು, ಒಂದು ಧ್ಯಾನೇಂದ್ರ ಎಡೆ ಮಾಡೋದು, ಇನ್ನೊಬ್ರಿಗೇನು ಹೇಳ್ಕೊಡೋದು ಅಲ್ಲ ಮಾಸ್ಟರ್ಸ್. ಈ ತರ ಸೃಷ್ಟಿ ಮಾಡೋದನ್ನೇ ಪ್ರತಿ ಒಂದು ಕೂಡ ನಾವು ಮಾಡ್ಬೋದು. ನಾವ್ ಅನ್ಕೊಂಡಿದ ತಕ್ಷಣ ಕರ್ತಾಲ್ಗೆ ಹೋಗ್ತೀವಿ ಅಂದ್ರೆ, ಅನ್ಕೊಂಡಿದ ತಕ್ಷಣ ಹಿಮಾಲಯಗಳಿಗೆ ಹೋಗ್ತಾ ಇದ್ವಿ ಅಂದ್ರೆ, ಅನ್ಕೊಂಡಿದ ತಕ್ಷಣ ನಾವ್ ಎಲ್ಲೋ ಯಾವ್ದಾವ್ದೋ ಪಿರಮಿಡ್ಗಳಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಇದೆಲ್ಲ ನಮ್ ಸೃಷ್ಟಿನೇ ಅಲ್ವಾ. ನಮ್ಗ ಆಲೋಚನೆ ಬಂದಿಲ್ಲ ಅಂದ್ರೆ, ನಾವ್ ಒಳಗಡೆ ಮನ್ಸನ್ನ ನಾವ್ ಮಾತಾಡ್ಲೇ ಇಲ್ಲ ಅಂದ್ರೆ ನಾವ್ ಹೋಗಕ್ಕೆ ಆಗ್ತಾ ಇರ್ಲಿಲ್ವಲ್ಲ. ಆದ್ದರಿಂದ ವಿಶ್ವದಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಿದ್ವಿ ಅಂದ್ರೆ, ವಿಶ್ವದ ಜೊತೆ ನಾವ್ ಎಷ್ಟು ಅನುಸಂಧಾನವಾಗಿದ್ದೀವಿ ಅಂದ್ರೆ ನಮಗ್ ಗೊತ್ತಿಲ್ಲ ಮಾಸ್ಟರ್ಸ್. ಆದ್ರೆ ವಿಶ್ವ ಗೊತ್ತದು ನಾವ್ ಎಷ್ಟು ಅನುಸಂಧಾನವಾಗಿದ್ವಿ, ಅವ್ರ ಜೊತೆ ಎಷ್ಟು ಹೊಂದ್ಕೊಂಡಿದ್ವಿ. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ವಿಶ್ವನೇ ನಾವು, ನಾವೇ ವಿಶ್ವ. ಅದನ್ನು ಕೂಡ ಪತ್ರಿ ಸರ್ ಬಿಡಿಸಿ ಬಿಡಿಸಿ ಹೇಳಿದ್ರೆ, ಇವಾಗ ನಮ್ಮ ಮಾಸ್ಟರ್ಸ್ ಗಳು ಎಷ್ಟೋ ಜನ ನಮ್ಗೆ ಅದನ್ನೇ ಹೇಳ್ಕೊಡ್ತಾ ಇದಾರೆ. ನಾವ್ ಅನ್ಕೊಂಡಾಗ ನಾವೇ ಬೇರೆ, ವಿಶ್ವನೇ ಬೇರೆ ಅಲ್ಲ. ವಿಶ್ವದಲ್ಲಿ ಏನೇ ನಡೆದ್ರು ಕೂಡ ಅದ್ರಲ್ಲಿ ನಮ್ಮಲ್ಲಿ ನಡೆದಂಗೆ ಮಾಸ್ಟರ್ಸ್ ಅದು.
ಯಾಕಂದ್ರೆ ನಾವು ಬೇರೆ ಅವ್ರು ಬೇರೆ ಇಲ್ಲ, ಇಲ್ವೇ ಇಲ್ಲ, ಎಲ್ಲೂ ಇಲ್ಲ. ಇದು ನಿಜವಾಗ್ಲೂ ರಮಣ ಮಹರ್ಷಿ ಹತ್ರ ಯಾರು ಬಂದು ಕೇಳಿದ್ರೆ ಕೂಡ ನಾನು ವಿಶ್ವಕ್ಕೆ ಏನ್ ಮಾಡ್ಲಿ, ನಾನು ಏನಾರು ಒಂದ್ ಮಾಡ್ಬೇಕು ಅಂತಿದ್ದೀನಿ ಭಗವಾನ್ ಏನಾರು ಹೇಳಿ ಅಂದ್ರೆ, ಫಸ್ಟ್ ನಿನ್ಗೆ ಏನ್ ಮಾಡ್ಬೇಕು ಅಂತ ನೀನ್ ತಿಳ್ಕೊ. ನಿನ್ಗೆ ಏನ್ ಮಾಡ್ತೀಯ ಅದೇ ನೀನ್ ವಿಶ್ವಕ್ ಮಾಡ್ದಂಗೆ. ಇಲ್ಲಿ ವಿಶ್ವ ಬೇರೆ ನೀನ್ ಬೇರೆ ಇಲ್ಲ, ನೀನೇ ವಿಶ್ವದಲ್ಲಿದ್ಯಾ. ಅದಕ್ ಸಪರೇಟ್ ಆಗಿ ನೀನೇನ್ ಮಾಡೋಕ್ ಸಾಧ್ಯ. ನಿನ್ನಗ್ ನೀನ್ ಮಾಡ್ಕೊಳ್ಳೋದೇ ವಿಶ್ವಕ್ ಮಾಡೋದು ಅನ್ನೋರು. ಅದನ್ನೇ ಪತ್ರಿ ಸರ್ ಕೂಡ ಹೇಳಿದ್ರು. ನಿಮ್ಮ ಸೃಷ್ಟಿ ನೀವೇ ಮಾಡ್ಕೊಬೋದು, ಯಾರೋ ಮಾಡೋದಲ್ಲ. ಆದ್ರೆ ಯಾವ ತರ ಸೃಷ್ಟಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಮಾಡಿ. ಅನವಸರವಾಗಿ ಮಾತುಗಳು ಆಡ್ಬಿಡ್ಬೇಡಿ. ಬಾಯಿದೆ ಅಂತ ಅವ್ರಂತೂ ತೆಲುಗುಲ್ ಅಷ್ಟು ಭಯ ಅವ್ರ ಮಾಸ್ಟರ್ಸ್. ಬಾಯಿದೆ ಅಂತ ಇಷ್ಟ ಬಂದಂಗ ಮಾತಾಡ್ಬಿಡ್ತೀರ, ಇಷ್ಟ ಬಂದಂಗ ಲಡಲಡಲ ಅಂತ ಮಾತಾಡ್ತಾನೆ ಇರ್ತೀರ. ಅದ್ರಲ್ಲಿ ಒಂದು ಪದಕ್ಕಾದ್ರೂ ಬೆಲೆ ಇದೆಯಾ ನಿಮ್ಮ ಹತ್ರ? ಅದಕ್ಕ ನಿಮಗ್ ಬಾಯಿ ಕೊಟ್ಟಿರೋದು. ಸರಿಯಾದ ಮಾತಾಡಕ್ ಹಿಂಗ್ ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳಿ, ಬಾಯಿ ತೆಗಿಲೇಬೇಡಿ ನೀವು. ಒಂದೊಂದ್ಸತಿ ಕೋಪ ಬಂದಾಗ ಅಷ್ಟು ಜೋರಾಗಿ ಬೈಯೋರ್ ಮಾಸ್ಟರ್ಸ್. ವಿಡಿಯೋಗಳೆಲ್ಲ ಕೇಳ್ದಾಗ್ಲೇನ ಒಂಥರ ನಗುನು ಬರುತ್ತೆ, ಭಯನ ಆಗುತ್ತೆ, ಅಷ್ಟು ಜೋರಾಗಿ ಬೈತಾರ ಒಂದೊಂದ್ಸತಿ. ರಾಮಚಂದ್ರ ಯಾವಾಗ ನೋಡಿದ್ರು ಈ ಬಾಯಿ ಹಿಂಗ್ ಬಡ್ಕೊಳ್ತಾನೆ ಇರ್ತದೆ. 1-2 ನಿಮಿಷ ಮೌನವಾಗಿರೋಕ್ ಆಗಲ್ವಾ ನಿಮ್ಗೆ? ಅಂದ್ರೆ ಆ ಪದಗಳಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಗುರು ಗೊತ್ತಿದ್ರೆ, ಆ ಪದಕ್ಕೆ ಬೆಲೆ ಕೊಟ್ಟು ಗುರು ಅಷ್ಟು ನಿಷ್ಠುರವಾಗಿ ನಮ್ಮನ್ನ ಮಾತಾಡ್ತಾರೆ ಅಂದ್ರೆ, ಅದು ನಾವು ಒಳ್ಳೇದ್ ಮಾಡ್ತಾ ಇದ್ವಾ ಕೆಟ್ಟದ್ ಮಾತಾಡ್ತಾ ಇದ್ವಾ. ಇಲ್ಲಿ ಕೆಟ್ಟದನ್ನೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ವೇ ಇಲ್ಲ ಮಾಸ್ಟರ್ಸ್. ನಮ್ಮ ಸೃಷ್ಟಿಯಲ್ಲಿ ಏನ್ ನಡೀತದೋ ನಮ್ಮ ಭಾವನೆನೆ ಎಲ್ಲದಕ್ಕೂ ರೂಪ ತಾಳ್ತಾ ಇದೆ. ನಾವೇನ್ ಭಾವಿಸ್ತೇವೋ ಅದೇ ನಮ್ಮ ಕಣ್ಣು ಕಾಣುತ್ತೆ. ಅದಕ್ಕೆ ಹೇಳ್ತಾರೆ ನಿಮ್ಮ ಸೃಷ್ಟಿ ಹೆಂಗೆ, ನಿಮ್ಮ ದೃಷ್ಟಿ ಹೆಂಗಿರುತ್ತೆ ನಿಮ್ಮ ಸೃಷ್ಟಿ ಹಂಗೆ ಕಾಣುತ್ತೆ ಅಂತ. ಆ ಪ್ರಕೃತಿ ನೋಡಿದಾಗಪ್ಪ ಎಷ್ಟು ಚೆನ್ನಾಗಿದೆ ಗ್ರೀನ್, ಎಷ್ಟು ಚೆನ್ನಾಗಿದೆ ಅನ್ಕೊಂಡಾಗ ಅಷ್ಟೇ ಸಂತೋಷವಾಗಿ ಫೀಲ್ ಆಗ್ತೀವಿ. ಇನ್ನೊಬ್ರು ಯಾರೋ ಕೂತ್ಕೊಂಡು ಏನೋ ಮರ ಚಿಗುರಿದೆ ಹೋಗಿದೆ ಏನೋ ಅನ್ಕೊಂಡು ಅದ್ರ ಕಡೆ ನೋಡಿ ಏನೋ ಅದೊಂದು ವಸ್ತು ತರ ನೋಡ್ಕೊಂಡು ಹೋಗೋರಿಗೆ ಅದು ವಸ್ತು ತರನೇ ಕಾಣುತ್ತೆ. ಅದೇ ಪ್ರಕೃತಿನ ಪ್ರೇಮಿಸೋರಿಗೆ ಒಂದು ಚಿಗುರೆಲೆ ಆಗ್ತಾ ಇರುವಾಗ್ಲೇನೆ ಈ ಶ್ರಾವಣ ಮಾಸಗಳು ಬಂದು ಇದರಿಂದ ಇವಾಗ್ಲಿಂದ ಬಂದಾಗ ನಮ್ಗೆ ಆ ವಸಂತ ಮಾಸಗಳು ಬಂದಾಗ ಆ ಹೂಗಳು ಆ ಚಿಗುರುಗಳು ನೋಡ್ತಾ ಇದ್ದಾಗ ಎಷ್ಟು ಪುಲಕಿತರಾಗ್ತೀವಿ, ಎಷ್ಟು ಅನುಭವಿಸ್ತೀವಿ ಅದನ್ನ. ಆದ್ರೆ ಇನ್ನೊಬ್ರಿಗೆ ಆ ಅನುಭವನೇ ಆಗೋದಿಲ್ಲ. ಅವ್ರಿಗೆ ಏನಾದ್ರ ಬಗ್ಗೆ ಗಮನ ಕೂಡ ಕೊಡಲ್ಲ. ಈಗಂತೂ ಮೊಬೈಲ್ಗಳಲ್ಲಿ ಇರ್ತೀವಿ, ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಪ್ರಕೃತಿ ಕಡೆ ನೋಡೋಕ್ಕೂ ಟೈಮ್ ಇರಲ್ಲ ನಮ್ಗೆ. ಆ ಪ್ರಕೃತಿನ ಪ್ರೇಮಿಸಿದಾಗ ಮಾತ್ರ ನಮ್ಗೆ ಆ ಸೌಂದರ್ಯ ಗೊತ್ತಾಗುತ್ತೆ. ಅವರೆಷ್ಟು ಆನಂದವಾಗಿರ್ತಾರೆ. ಒಂದೊಂದು ಚಿಗುರಲ್ಲಿ ಒಂದೊಂದು ಹೂವ ಹಾಕುವಾಗ, ಒಂದೊಂದು ಮಗು ಬರುವಾಗ ಅಲ್ಲಿ ಭಾವನೆಗಳು ಮುಖ್ಯ ಮಾಸ್ಟರ್ಸ್. ನಮ್ಗೆ ನಾವ್ ಎಷ್ಟು ಭಾವಿಸ್ತೀವೋ ಆ ತರನೇ ನಮ್ಗೆ ಅದು ಕಾಣುತ್ತೆ. ನಮ್ಗೆ ಎದುರುಗಡೆ ಇರೋರು ಯಾವ ಭಾವನೆ ಇಟ್ಕೊಂಡಿರ್ತೀವೋ ಆ ಭಾವನದಲ್ಲಿ ಅವ್ರು ನಮ್ಗೆ ಕಾಣಿಸ್ತಾ ಇರ್ತಾರೆ. ಅದೇ ತರ ನಮ್ ಮಾತುಗಳು ಬರುತ್ತೆ ನಮ್ಗೆ ಅವ್ರ ಬಗ್ಗೆ. ಅದಕ್ಕೆ ಪ್ರತಿ ಒಂದು ಕೂಡ ಯೋಚನೆ ಮಾಡಿ ಅಳತೆ ಮಾಡಿ ಮಾತಾಡ್ಬೇಕು. ನಮ್ಮ ಮಾತಿಗೆ ಎಷ್ಟು ವೆಯ್ಟ್ ಇರ್ಬೇಕು ಅಂದ್ರೆ, ನಾವು ಬಾಯಿ ತೆಗೆದ್ವಿ ಅಂದ್ರೆ 10 ಜನ ನಮ್ ಪಕ್ಕದಲ್ಲಿ ಕುತ್ಕೊಂಡು ಎಂತ ಜ್ಞಾನ ಇವ್ರು ಹೇಳ್ತಾ ಇದಾರೆ, ಈ ಮಾತು ಇನ್ನೊಂದ್ಸತಿ ಕೇಳ್ಬೇಕು ನಾವು ಅನ್ನೋ ತರ ಅವ್ರು ನಮ್ಮ ಪಕ್ಕಕ್ಕೆ ಬರ್ಬೇಕು ಹೊರತು, ಏನಪ್ಪ ಹಿಂಗ್ ಇರಿಟೇಟ್ ಮಾಡ್ತಾರೆ, ಏನಕ್ಕೆ ಹಿಂಗ್ ಬಡ್ಕೊಳ್ತಾವ್ರೆ ಇವ್ರು ಅನ್ನೋ ತರ ಬರ್ಬಾರ್ದು. ಆಡೋ ಪ್ರತಿ ಒಂದು ಮಾತು ಕೂಡ ಯೋಚನೆ ಮಾಡಿ ಮಾತಾಡ್ಬೇಕು ಮಾಸ್ಟರ್ಸ್ ನಾವು. ವಾಕ್ ಅಂದ್ರೆ ವಾಕ್ಗೆ ಅಷ್ಟು ಶಕ್ತಿ ಇದೆ ಮಾಸ್ಟರ್ಸ್. ಬಾಯಿಂದ ನಾವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಆಡ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಹಾಡೋ ರಾಗದಲ್ಲಿ ಆಡೋ ಮಾತಿನಲ್ಲಿ ಆ ಭಾವಗಳು ಇನ್ನೊಬ್ಬರ ಮೇಲೆ ಯಾವ ತರ ಪ್ರಕಂಪನೆ ಬೀಳುತ್ತೆ, ಅವ್ರಿಗೆ ಸಂತೋಷ ಆಗ್ತಾ ಇದೆಯಾ, ದುಃಖ ಆಗ್ತಾ ಇದೆಯಾ, ಇಲ್ಲ ಅವ್ರಿಗೆ ಇರಿಟೇಟ್ ಆಗ್ತಾ ಇದೆಯಾ. ನಾವ್ಯಾಕಂದ್ರೆ ಇದು ನಮ್ಮ ಇಷ್ಟ ಬಂದಾಗ ನಾವ್ ಬದುಕ್ತಾ ಇಲ್ಲ. ಒಂದು ಸಮಾಜದಲ್ಲಿ ನಾವಿದೀವಿ. ನಾವು ಬಸ್ಗಳಲ್ಲಿ ಕುತ್ಕೊಳ್ತಾರೆ, ಇಷ್ಟ ಬಂದಂಗ್ ಮೊಬೈಲ್ ಆನ್ ಮಾಡ್ಬಿಟ್ಟು ಹಾಡುಗಳು ಹಾಕೊಂಡು ಜೋರಾಗಿ ಅವ್ರು ಎಂಜಾಯ್ ಮಾಡ್ಕೊಂಡು ಹೋದ್ರೆ, ಅಕ್ಕಪಕ್ಕದಲ್ಲಿರೋರು ಅವ್ರವ್ರ ಕೆಲ್ಸಕ್ಕೆ ಅವ್ರು ಬಂದಿರ್ತಾರೆ, ಅವ್ರದೇ ಆದ ಯೋಚನೆಗಳಿರ್ತವೆ. ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ ಇಲ್ವಾ,
ಅವ್ರಿಗೇನಾದ್ರು ಒಂದು ಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ದ್ರಂಗೆ ಇವಾಗ ಬಸ್ಸಲ್ಲಿ ಬೋರ್ಡ್ ಹಾಕೋ ಸ್ಥಿತಿಗೆ ಮತ್ತೆ ಬಂದಿದ್ದಾರೆ. ಮೊಬೈಲ್ಗಳು ಎಲ್ಲೂ ಜೋರಾಗಿ ಮಾತಾಡ್ಬೇಡಿ, ಜೋರಾಗಿ ಹಾಡ್ಗಳು ಹಾಕ್ಬೇಡಿ, ಜೋರಾಗಿ ರೆಕಾರ್ಡ್ಗಳು ಹಾಕೊಂಡು ಇಲ್ಲಿ ಕೇಳ್ಬೇಡಿ ಅಂತ ಅವ್ರು ಬೋರ್ಡ್ ಹಾಕೋವರೆಗೂ ನಮ್ಗೆ ಪ್ರಜ್ಞೆನೇ ಇಲ್ದಂಗ್ ನಾವು ಜೀವನ ಮಾಡ್ತಾ ಇದ್ವಿ. ನಮ್ಮ ಮೊಬೈಲ್ ಇಂದ ಸೌಂಡ್ ಬರ್ತಾ ಇದೆ ಅಂದ್ರೆ ನಮ್ಗೆ ಇವಾಗ ಎಷ್ಟೋ ಆಪ್ಷನ್ಸ್ ಇದೆ, ಬ್ಲೂಟೂತ್ಗಳು, ಇಯರ್ಫೋನ್ಗಳು ಐತಿ. ನಾವು ಕೇಳ್ಬೇಕು, ಎಂಜಾಯ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ಬೇಕು, ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಬಸ್ ಹತ್ಬೇಕು. ಇಲ್ಲ ಬಸ್ಸಲ್ಲಿ ಕೂತಿದ್ಯಾ ಸೈಲೆಂಟ್ ಆಗಿ ನೀನು ಗಮನಿಸ್ಕೊಬೇಕು. ಅದು ಬಿಟ್ಬಿಟ್ಟು ಹಾಕ್ಬಿಟ್ಟು ಜೋರಾಗಿ ನಿನಗೆ ಇಷ್ಟ ಅಂತ ನಿನಗ್ ಬೇಕಾಗಿರೋ ಭಾಷೆಯಲ್ಲಿ ನಿನಗ್ ಬೇಕಾಗಿರೋ ಹಾಡುಗಳು ಹಾಕೊಂಡು ಕೂತ್ಕೊಂಡ್ರೆ ಇಡೀ ಬಸ್ಸಿನ ಜನಕ್ಕೆ ಅದಿಷ್ಟ ಆಗುತ್ತಾ? ನಾವು ಸಮಾಜದಲ್ಲಿ ಇದೀವಿ ಅನ್ನೋ ಪ್ರಜ್ಞೆ ನಮ್ಗೆ ಇರ್ಬೇಕಲ್ವಾ? ನೀನ್ ಮನೇಲಿ ಹಾಕೊಂಡು ನೀನ್ ಏನ್ ಬೇಕಾದ್ರೆ ಹಾಕೊಂಡ್ ಮಾಡ್ಕೊ, ನೀನ್ ಒಂಟಿಯಾಗಿದೆ ಮಾಡ್ಕೊ. ಮನೇಲಿ ಕೂಡ 10 ಜನ ಇದಾರಂದ್ರೆ 10 ಜನಕ್ಕೆ ನೀನ್ ಹೇಳಿದ್ದನ್ನ ಎಲ್ಲಾರ್ಗು ಇಷ್ಟ ಆಗಲ್ಲ. ನೀನು ಒಬ್ಬನ ಆಲೋಚನೆ ಎಲ್ಲಾರ್ಗು ಇಷ್ಟ ಆಗಲ್ಲ. ನೀನು ಒಬ್ಬಳ ಆಲೋಚನೆ ಎಲ್ಲಾರ್ಗು ಇಷ್ಟ ಆಗಲ್ಲ. ಪ್ರತಿ ಒಬ್ಬರಿಗೂ ಅವ್ರದೇ ಆದ ಭಾವನೆಗಳು, ಅವ್ರದೇ ಆದ ಸಂತೋಷಗಳು ಇರ್ತವೆ. ಅದಕ್ಕೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂದ್ರೆ ನಿನ್ಗೆ ಏನ್ ಬೇಕೋ ಅದನ್ನ ನೀನ್ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ಬೇಕು. ಅದನ್ನ ಕೇಳಿದಾಗ ನನ್ ಇಷ್ಟ, ನನ್ ಮೊಬೈಲು, ನಾನೇನೋ ಮಾಡ್ಕೊಳ್ತೀನಿ ಅಂತ ಮಾತಾಡಿದಾಗ ಅದು ಅಲ್ಲೇನ್ ಬರುತ್ತೆ ಅವಾಗ? ಮೊದ್ಲು ಮಾಡೋ ತಪ್ಪಿಗೆ ಇನ್ನೊಂದ್ ತಪ್ಪು ಆಡ್ ಆಗುತ್ತೆ. ಅಹಂ ಜಾಯ್ನ್ ಆಗುತ್ತೆ ನಮ್ ಜೊತೆಗೆ. ಆ ನಾನು ಅನ್ನೋದು ಯಾವಾಗ ಬರುತ್ತೋ ಅವಾಗ ನೀನು ಒಂದೊಂದು ಸ್ಟೆಪ್ ಕೆಳಗಡೆ ಇಳಿತಾ ಇರ್ತೀಯ ಅಂತ ಅರ್ಥ ಮಾಸ್ಟರ್ಸ್. ನನ್ ಗೊತ್ತಿಲ್ವಾ, ನನ್ಗೇನ್ ಅರ್ಥ ಆಗಲ್ವಾ, ಇವ್ರು ಇದನ್ನೆಲ್ಲ ಹೇಳ್ಬೇಕಾ ನಂಗೆ ಅಂತ ಯಾವಾಗ ನಾವು ನಾನು ಅನ್ನೋ ಪದ 3 ಸತಿ ಬಳಸಿದ್ವಿ ಅಂತಂದ್ರೆ ನಾವಿಲ್ಲಿ 300 ಮೆಟ್ಲು ಕೆಳಗಡೆ ಇಳಿದ್ವಿ ಅಂತ ಅರ್ಥ ಮಾಸ್ಟರ್ಸ್. ಆ ನಾನು ಅನ್ನೋದು ಬರ್ದೇ ಇರೋವಂಗೆ ನಾವ್ ಎಷ್ಟು ಅವೇರ್ನೆಸ್ ಇಂದ ಇರ್ತೀವೋ ಅವಾಗ ಮಾತ್ರ ನಾವು ಒಂದೊಂದ್ ಸ್ಟೆಪ್ ಹತ್ಬೇಕಂದ್ರೆ ಒಂದೊಂದ್ ಜನ್ಮ ಬೇಕು ಮಾಸ್ಟರ್ಸ್. ನಾವ್ ಅನ್ಕೊಂಡಂಗೆ ಮಾಡಿ ಮೆಟ್ಲು ಹತ್ತು ಓದಂಗ ಆಗಲ್ಲ ಇದು. ಆ ಒಂದು ಮೆಟ್ಲು ನಾವು ದಾಟಬೇಕಂದ್ರೆ ಒಂದೊಂದು ಜನ್ಮನೇ ಬೇಕು ಮಾಸ್ಟರ್ಸ್. ಆ ಜನ್ಮ ಪೂರ್ತಿ ನಮ್ಗೆ ಒಳ್ಳೆ ಗುರು ಸಿಕ್ಕಿ, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿ, ಒಳ್ಳೆ ಆಧ್ಯಾತ್ಮಿಕತೆಗಳು ಸಿಕ್ಕಿ, ಈ ತರ ಸತ್ಸಂಗಗಳು ಇವಾಗ ಪತ್ರಿಸಾರ್ ಬರೋರು ನಮ್ಮ ಜೂಮ್ ಇಲ್ಲ. ಈ ಸತ್ಸಂಗಗಳು ಮಾತಾಡೋರಲ್ಲಿ ಯಾವಾಗ್ಲೋ ಬಂದು ಯಾವ್ದೋ ಒಂದು ದಿನ ಬಂದು ಯಾರೋ ಬಂದು ಮಾಡೋರು, ಪ್ರವಚನಗಳು ಮಾಡೋರು, ಕೇಳ್ತಾ ಇರೋರು. ಆದ್ರೆ ಇನ್ನು ಪ್ರತಿದಿನ ನಮ್ಗೆ ಯಾವ್ದು ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಪ್ರತಿ ಸೆಕೆಂಡು ಜೂಮು, ಪ್ರತಿ ಸೆಕೆಂಡು ಸತ್ಸಂಗಗಳು, ಪ್ರತಿ ಸೆಕೆಂಡ್ ಪಿರಮಿಡ್ ಮಾಸ್ಟರ್ಸ್ ಇರೋದು ಎಲ್ಲವೋ ಅಷ್ಟೇ ಒಳ್ಳೆ ಒಳ್ಳೆ ಮಾತುಗಳು ಆಡ್ಕೊಂಡು ಒಬ್ಬರ ಬಗ್ಗೆ ಆಲೋಚನೆ ಮಾಡಿದ್ರಂಗೆ ನಾವ್ ಇದೀವಿ ಅಂತಂದ್ರೆ ವಿಶ್ವಕ್ಕೆ ಬೇಕಾಗಿರೋದು ಇಷ್ಟೇ ಮಾಸ್ಟರ್ಸ್. ನಾವ್ ಎಷ್ಟೋ ಧ್ಯಾನ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಧ್ಯಾನದಿಂದ ಏನಾಯ್ತು, ಏನ್ ಅನುಭವ ಆಯ್ತು ಸರ್? ಅವ್ರೇನಾದ್ರು ಬೇರೆ ತರ ನನಗೆ ಅನುಭವ ಬಂದಿಲ್ಲ ಅಂತ ಬೇರೆ ತರ ಆಲೋಚನೆ ಮಾಡುವಾಗ ಅವ್ರನ್ನ ಕರೆಕ್ಷನ್ ಮಾಡ್ಕೊಂಡು ನಿನಗೇನ್ ಅನುಭವ ಬರ್ಬೇಕಾಗಿಲ್ಲ, ನೀನ್ ಮಾಡಿರೋ ಸಾಧನೆ ಲೋಕ ಕಲ್ಯಾಣಕ್ಕಾಗುತ್ತೆ ಅಂತ ಈ ತರ ಚಿಕ್ಕ ಚಿಕ್ಕ ಸತ್ಸಂಗಗಳು ಕೂಡ ನಾವು ಮಾಡ್ಕೊಂಡು ಹೋದಾಗ ವಿಶ್ವಕ್ಕೆ ನಾವು ಮಾಡೋದು ವಿಶ್ವ ಕಲ್ಯಾಣ ಅಂದ್ರೆ ನಾವೇನೋ ಸ್ವಚ್ಛ ಭಾರತ್ ಮಾಡ್ಬಿಟ್ಟು ಎಲ್ಲಾ ಸೇವೆ ಮಾಡ್ಬಿಟ್ಟು ಎಲ್ಲ ಬಡ್ಸ್ಬಿಟ್ಟು ಅನ್ನ ಪ್ರಸಾದಗಳು ಕೊಟ್ಬಿಟ್ಟು ಮಾಡಿದ್ರೆ ಮಾತ್ರ ಲೋಕ ಕಲ್ಯಾಣ ಅಲ್ಲ ಮಾಸ್ಟರ್ಸ್. ಈ ತರ ಚಿಕ್ಕ ಚಿಕ್ಕ ಕೆಲ್ಸಗಳು ನಾವು ಆಡೋ ಚಿಕ್ಕ ಚಿಕ್ಕ ಆಲೋಚನೆಗಳು, ಚಿಕ್ಕ ಚಿಕ್ಕ ಮಾತುಗಳು, ನಾವ್ ಒಬ್ರು ಇಬ್ರು ಸೇರಿದ್ರೆ ಕೂಡ 1-2 ನಿಮಿಷ ಮಾತಾಡಿದ್ರೆ ಕೂಡ ನಮ್ಮ ಮಾತಲ್ಲಿ ಯಾರ ವಿಷಯ ನಿಲ್ದಂಗೆ ಒಂದು ವಿಶ್ವದ ಬಗ್ಗೆ ನಾವು ಮಾತಾಡಿದಾಗ ಇದೇ ವಿಶ್ವ ಕಲ್ಯಾಣ ಮಾಸ್ಟರ್ಸ್. ಆ ವಾಕ್ಕ್ಷೇತ್ರಕ್ಕೆ ತುಂಬಾ ಫಲ ಸಿಗುತ್ತೆ. ಆ ಫಲ ಕೂಡ ನಮಗ್ ಬೇಕಾಗಲ್ಲ. ಅದ್ರಲ್ಲೂ ಕೂಡ ನಾವು ಫಲಾಪೇಕ್ಷೆ ಬೇಕಾಗಿಲ್ಲ. ನಾವ್ ಒಳ್ಳೆ ಮಾತಾಡಿದ್ವಪ್ಪ, ನಮ್ಗೆ ಒಳ್ಳೆ ಪುಣ್ಯ ಬರುತ್ತೆ ಇವತ್ತು. ಈ ಪುಣ್ಯ ಪಾಪ 2 ಅನ್ನೋ ಪದಗಳು ನಮ್ಮ ಮೈಂಡ್ ಇಂದ ದೂರ ಆಗ್ಬೇಕು. ನಮ್ಮ ಮನಸ್ಸಿನಿಂದ ಯಾವಾಗ ಏನ್ ಮಾಡಿದ್ರು ಇದಕ್ಕೇನೋ ಸಿಗುತ್ತೆ ಅನ್ನೋ ಭಾವನೆ ಯಾವಾಗ ದೂರ ಆಗುತ್ತೋ ಆವಾಗ ನಾವು ಮಾಡೋ ಕೆಲ್ಸಕ್ಕೆ ಅದರದ್ದೇ ಆದ ಪ್ರತಿಫಲ ಖಂಡಿತ ಇದ್ದೇ ಇರುತ್ತೆ ಮಾಸ್ಟರ್ಸ್. ಅದು ತಗೊಳ್ಳೇಬೇಕು ನಾವು. ಆದ್ರೆ ಯಾವಾಗ ಆ ಪ್ರಜ್ಞೆನೇ ಇಲ್ದಂಗೆ ನಮ್ಗೆ ಏನು ಇಲ್ಲಪ್ಪ, ನಾವ್ ಆಡೋ ಮಾತು ಈ ಸಮಯದಲ್ಲಿ ಇವ್ರು ಸಿಕ್ಕಿದ್ರು, ಇವ್ರ ಜೊತೆ ಒಳ್ಳೆ ಮಾತಾಡಿದ್ವಿ 2 ನಿಮಿಷ, ಅವ್ರಿಗೆ ಸಂತೋಷ ಆಯ್ತಾ? ಅಪ್ಪ ಈಶ್ವರ ಈ ಕ್ಷಣದಲ್ಲಿ ಅವ್ರಿಗೆ ಸಂತೋಷ ಕೊಡುವಂತ ಭಾಗ್ಯ ಕೊಟ್ಟಿದ್ಯಾ ತಂದೆ ಅಂತ ಅವ್ರಿಗೊಂದು ಸಮರ್ಪಣೆ ಮಾಡ್ಬಿಟ್ಟು ಮುಂದಕ್ಕೆ ನಡೆದಾಗ ನಮ್ಗ ಅವಲ್ಲಿ ಯಾವ ಫಲಾಪೇಕ್ಷೆ ಅದೆಲ್ಲ ಈಶ್ವರ ತಗೊಳ್ತಾನೆ ಮಾಸ್ಟರ್ಸ್. ನಮಗ್ ಕೊಡಲ್ಲ ಅದನ್ನ ಯಾವ್ದನ್ನ. ನಮ್ಗೇನ್ ಕೊಡ್ಬೇಕು ಅದನ್ನೇ ಕೊಡ್ತಾರೆ. ನನ್ ಮಕ್ಳು ಇಷ್ಟ ಅವೇರ್ನೆಸ್ ಇಂದ ಇದಾರಲ್ಲ ಅಂತ ಅವ್ರು ಖುಷಿಯಿಂದ ನಮ್ಮನ್ನ ತೆಗೆದು ಅವ್ರ ಒಳಗಡೆ ಸೇರ್ಸ್ಕೊಳ್ತಾರೆ. ಅವಾಗ ಏನ್ ನಮಗ್ ಕೊಟ್ಟು ಮತ್ತೆ ಕಳ್ಸಲ್ಲ ಅವ್ರು.
ನಾನು ಇದೇ ಅಲ್ವಾ ನನ್ ಮಕ್ಳ ಹತ್ರ ಅನ್ಕೊಂಡಿದ್ದು. ನನ್ ಮಗು ಮತ್ತೆ ಬಂದ್ ನನ್ನಲ್ಲಿ ಸೇರ್ಬೇಕು ಅಂದ್ರೆ ಈ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಅಲ್ವಾ ಇಷ್ಟು ಜನ್ಮಗಳಿಗೆ ಕಳ್ಸಿದೀನಿ ನಾನ್ ನನ್ ಮಕ್ಕಳನ್ನ. ಅವ ನನ್ ಮಗು ಒಂದೊಂದ್ ಮಗು ಬಂದ್ ನನ್ನಲ್ಲಿ ಸೇರ್ಕೊಳ್ತಾ ಇದೆ ಮತ್ತೆ ಅಂದಾಗ ಆ ಸೃಷ್ಟಿ ಮಾಡ್ದ ಸೃಷ್ಟಿಕರ್ತನಿಗೆ ಎಷ್ಟು ಸಂತೋಷ ಆಗುತ್ತೆ ಮಾಸ್ಟರ್ಸ್. ಅವಾಗ ನಮ್ ಮಕ್ಳು ಬಂದ್ಬಿಟ್ಟು ನಾವ್ ಹೇಳ್ಕೊಟ್ಟಿರ್ತೀವಿ ಹಿಂಗಲ್ಲಪ್ಪ ಹಿಂಗಿರೋ ಅಂತ, ಬೇರೆಯವ್ರು ಬಂದ್ ಮಾತಾಡೋದು ನಮ್ಮ ಮಕ್ಳು ವಿನಯದಿಂದ ಅವ್ರ ಹತ್ರ ಮಾತಾಡ್ಬಿಟ್ಟು ನಾವೊಂದು ನಮಸ್ಕಾರ ಮಾಡಿ ಅವ್ರಿಗೊಂದು ಆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರನ್ನ ಮರ್ಯಾದೆಗೆ ಮಾತಾಡ್ಸ್ಬಿಟ್ಟು ನಮ್ಮ ಹತ್ರ ಬಂದಾಗ ನಾವ್ ಎಷ್ಟು ಖುಷಿ ಪಡ್ತೀವಪ್ಪ. ನನ್ ಮಕ್ಳು ಎಷ್ಟ್ ಚೆನ್ನಾಗ್ ನಡ್ಕೊಳ್ತಾರೆ ಬೇರೆಯವ್ರ ಜೊತೆಗೆ, ಅವ್ರ ಎಷ್ಟು ಖುಷಿ ಪಟ್ರು. ಅವ್ರ ಒಳ್ಳೆ ಮಮ್ಮ ಎಂತ ಸಂಸ್ಕಾರ ಕೊಟ್ಟಿದ್ಯಪ್ಪ ನಿನ್ ಮಕ್ಕಳಿಗೆ ಅಂತ ಅಂದಾಗ ಆ ತಂದೆ ತಾಯಿ ಎಷ್ಟು ಖುಷಿ ಪಡ್ತೀವಿ ನಾವು. ಇದೇ ತರನ ಆ ತಂದೆ ತಾಯಿ ಕೂಡ ನಮ್ಮನ್ನ ಖುಷಿ ಪಡ್ತಾರೆ ಮಾಸ್ಟರ್ಸ್. ನನ್ ಮಕ್ಳು ಇಷ್ಟು ಜನ್ಮಗಳಲ್ಲಿ ತಿಳ್ಕೊಂಡ್ಬಿಟ್ರಪ್ಪ, ಕಲ್ತ್ಕೊಂಡ್ಬಿಟ್ರು, ಈಗ ನನ್ನ ಹತ್ರ ಬರೋ ಸಮಯ ಬಂದ್ಬಿಡ್ತು ಅವ್ರಿಗೆ, ನಾನ್ ಕೊಟ್ಟಿರೋ ಸಂಸ್ಕಾರ ಪೂರ್ತಿ ಅವರಲ್ಲಿ ಇವಾಗ ಕೆಲಸ ಮಾಡಿದೆ ಅಂತ ಹೇಳಿ ನಮಗೆ ಜನನ ಮರಣ ಚಕ್ರಗಳಿಂದ ಬಿಡಿಸಿ ನಮ್ಮನ್ನ ಅವರಲ್ಲಿ ಸೇರ್ಸ್ಕೊಳ್ಳೋದಕ್ಕೆ ಅವಕಾಶಗಳು ಬರ್ತಾ ಇರ್ತಾವ ಮಾಸ್ಟರ್ಸ್. ಈ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಬೇಕು. ಹೆಂಗಂದ್ರ ಉಪಯೋಗಿಸ್ಕೊಂಡಾಗ ಮತ್ತೆ 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 ಇಲ್ಲೇ ಸಿಗಾಕೊಂಡು ಇದೇ ಪ್ರಯಾಣದಲ್ಲೇ ಇರ್ತೀವಿ. ಈ ಪ್ರಯಾಣ ಮುಗಿಸೋ ಒಂದ್ ಎಂಡ್ ನಮಗ್ ಬೇಕು ಅಂದ್ರೆ, ಒಂದು ಕೊನೆ ಹಂತ ಸೇರ್ಬೇಕು ಅಂತಂದ್ರೆ ನಮ್ಮ ವಾಕ್ನ ಶುದ್ಧಿ ಮಾಡ್ಕೊಂಡು, ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಂಡು, ನಮ್ಮ ಭಾವನೆಗಳನ್ನ ಶುದ್ಧಿ ಮಾಡ್ಕೊಂಡು, ಪ್ರತಿ ಕ್ಷಣದಲ್ಲಿ ನನ್ನಲ್ಲಿ ಬರೋ ಪ್ರತಿ ಆಲೋಚನೆ ಕೂಡ ಈಶ್ವರಂದು, ನನ್ನಲ್ಲಿ ಬರೋ ಮತ್ತೆ ಮಾತು ಈಶ್ವರಂದು, ನನ್ನಲ್ಲಿ ಬರೋ ಪ್ರತಿ ಒಂದು ಕೂಡ ಈಶ್ವರ ಅಂದ್ರೆ ಬೇರೆ ಯಾರಿಲ್ಲ, ಗುರುವಿನ ರೂಪದಲ್ಲಿ ಬರುವಂತ ಒಂದು ಶಕ್ತಿನೇ ಮಾಸ್ಟರ್ಸ್. ಈಶ್ವರ ನಮ್ಗ ಅವ್ರ ರೂಪ ಇಲ್ಲಿವರೆಗೂ ಯಾರು ನೋಡಿಲ್ಲ, ಅವ್ರ ರೂಪ ನೋಡೋಕು ಆಗಲ್ಲ. ರೂಪ ನಾಮ ರಹಿತವಾಗಿದ್ದೆ ಯೂನಿವರ್ಸ್ ಅಂದ್ರೆ, ಅದಕ್ಕೆ ಯಾವ ರೂಪನೂ ಇಲ್ಲ, ಯಾವ ನಾಮಗಳು ಇಲ್ಲ. ನಾವ್ ಏನ್ ಅನ್ಕೊಂಡ್ರೆ ಅದೇನೆ. ಆದ್ರೆ ಒಂದು ರೂಪ ತಾಳಿ ಆ ಯೂನಿವರ್ಸ್ ಒಂದು ರೂಪ ತಾಳಿ ನಮ್ ಮುಂದೆ ಬರೋದೇ ಗುರು ಮಾಸ್ಟರ್ಸ್. ಆ ಗುರುವನೇ ಒಂದು ಈಶ್ವರನಾಗಿ ನೆನ್ಸ್ಕೊಂಡು ಅವ್ರು ಹೇಳಿರೋ ಪದಗಳನ್ನ ನಾವು ತಿಳ್ಕೊಂಡು ಅಂತದ್ದೇ ಮರಣ ಮಾಡ್ಕೊಂಡು ಅದೇ ದಾರಿ ನಾವ್ ಯಾವಾಗ ನಡೀತೀವೋ, ನಮ್ಗೆ ಏನು ಕಲ್ಲು ಮುಳ್ಳು ಏನ್ ಬಂದ್ರೆ ಕೂಡ ಅದನ್ನೆಲ್ಲ ಅವ್ರ ಕೈಯಲ್ಲಿ ತೆಗೆದ್ಬಿಟ್ಟು ನಮ್ಮನ್ನ ಕರ್ಕೊಂಡ್ ಹೋಗ್ತಾರೆ ಮಾಸ್ಟರ್. ನಮ್ಮ ಕಾಲು ಒಂದು ಚಿಕ್ಕ ಮುಳ್ಳು ಕೂಡ ತಗಲ್ದಿರಂಗೆ, ಒಂದು ಚಿಕ್ಕ ಕಲ್ಲು ಕೂಡ ಚುಚ್ಚುದರಂಗೆ ನಮ್ಮನ್ನ ಕರ್ಕೊಂಡ್ ಹೋಗೋದಕ್ಕೆ ಕಾಯ್ತಾ ಇರ್ತಾರೆ ಮಾಸ್ಟರ್ಸ್ ಅವ್ರು. ಆದ್ರೆ ನಾವು ಯಾವಾಗ ಗುರುವನು ಮರಿತೀವೋ, ನಾನು ಅಂತ ಯಾವಾಗ ಅನ್ಕೊಳ್ತೀವೋ, ಅವಾಗ ಅವ್ರು ಹೂವು ಹಾಕಿದ್ರೆ ಕೂಡ ಅದು ಮುಳ್ಳಾಗೆ ನಮಗ್ ಚುಚ್ತಾ ಇರ್ತದೆ ಮಾಸ್ಟರ್ಸ್. ಇಂಥವು ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಮಾಸ್ಟರ್ಸ್. ಇವೆಲ್ಲ ನಾವು ಮರಣ ಮಾಡ್ಕೊಳ್ತಾ ನಮಗ್ ಸಿಕ್ಕಿರೋ ಈ ಗುರುಗಳು ಇಂತ ಅದ್ಭುತವಾದ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಾವು ಹೆಜ್ಜೆ ಇಟ್ಟಿದ್ವಿ ಅಂದ್ರೆ ಎಷ್ಟೋ ಜನ್ಮಗಳ ಸಾಧನೆ ಸಂಸ್ಕಾರದಿಂದ, ಗುರುಗಳ ಸಂಪರ್ಕದಿಂದ, ಈಶ್ವರನ ಅನುಗ್ರಹದಿಂದ ನಾವಿವತ್ತು ಈ ತರ ಒಂದು ಬೆಳಗ್ಗೆ ಎದ್ದಿಷ್ಟು ಒಳ್ಳೆ ಮಾತುಗಳನ್ನ ನಾವು ಮಾತಾಡ್ಕೊಳ್ತಾ ಇದ್ವಿ ಅಂದ್ರೆ ಎಷ್ಟೋ ಪೂರ್ವ ಜನ್ಮಗಳ ಸಂಸ್ಕಾರ ಮಾಸ್ಟರ್ಸ್ ಇದು. ನಮ್ ಸಂಸ್ಕಾರ ವಾಸನೆಗಳು ಆ ಬಲ ಇಲ್ಲ ಅಂದ್ರೆ ನಾವ್ ಈ ಸ್ಥಿತಿಗೆ ನಾವ್ ಇರೋಕ್ಕಾಗಲ್ಲ. ಇಂಥವೆಲ್ಲ ಮರಣ ಮಾಡ್ಕೊಳ್ತಾ ಈ ಜೀವನದಲ್ಲಿ ಇವನ್ನೇ ಮರಿದರಂಗೆ ಆ ಅವೇರ್ನೆಸ್ ಇಂದ ಪ್ರತಿ ಕ್ಷಣ ನಮ್ಮಲ್ಲಿ ನಾವು ಎಲ್ಲೋ ಪ್ರಯಾಣ ಅಲ್ಲ, ನಮ್ಮಲ್ಲಿ ನಾವು ಪ್ರಯಾಣ ಮಾಡ್ಬೇಕು ಮಾಸ್ಟರ್ಸ್. ಪ್ರತಿ ಸೆಕೆಂಡ್ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಇರೋರೆಲ್ಲ ಕರೆಕ್ಷನ್ ಆಗ್ಬಿಟ್ಟಿರ್ತಾರೆ ಅಂತ ಹೇಳ್ತಾ ಇವತ್ತಿಗೆ ಆಲ್ರೆಡಿ ಟೈಮ್ ಆಗಿದೆ ಅನ್ಸುತ್ತೆ ಮಾಸ್ಟರ್ಸ್. ಇಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂತ ಮೈಸೂರು PSSM ಮಾಸ್ಟರ್ಸ್ಗೆ, ನಮ್ಮ ಕೃಷ್ಣವೇಣಿ ಮೇಡಮ್ಗೆ, ಇಲ್ಲಿ ಟೆಕ್ನಿಕಲ್ ಟೀಮ್ ಅಲ್ಲಿ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸಿರುವಂತ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಇದರಲ್ಲಿ ನಂದನ್ನ ಜ್ಞಾನ ಏನೂ ಇಲ್ಲ ಮಾಸ್ಟರ್ಸ್. ಪತ್ರಿ ಸರ್ ಏನ್ ಹೇಳಿದಾರೋ, ಕೇದಪ್ಪ ಸರ್ ಏನ್ ಹೇಳಿದಾರೋ, ಹರಿಶಂಕರ್ ಸರ್ ಏನ್ ಹೇಳಿದಾರೋ ಅವರೆಲ್ಲರ ಜ್ಞಾನನ ಮೇಲಿನ ಮಾಡಿ ಇಲ್ಲಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ನಾನು ಈ 4 ವರ್ಷದಲ್ಲಿ ಕಲ್ತಿರೋದು ಈ ಮಾಸ್ಟರ್ಸ್ ಗಳಿಂದ.
ಆ ತಿಳ್ಕೊಂಡಿರೋ ಜ್ಞಾನನೇ ನಿಮ್ಮ ಜೊತೆ ನಾನ್ ಹಂಚ್ಕೊಳ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕೂಡ ನೀವು ನನ್ನನ್ನು ಕರೆಕ್ಷನ್ ಮಾಡ್ಬೋದು. ಒಬ್ರಿಗೊಬ್ರು ಹೇಳ್ಕೊಂಡಾಗ ಮಾತ್ರ ಒಬ್ರೊಬ್ರು ಕರೆಕ್ಷನ್ ಆಗುತ್ತೆ ಇದು ಅಂತ ಹೇಳ್ತಾ, ಇಂತ ಅದ್ಭುತವಾದ ಅವಕಾಶ ಕೊಟ್ರೆ ನಿಮ್ಗೆ ಎಲ್ಲಾರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವಿನಯ್ ಸರ್, ಥ್ಯಾಂಕ್ ಯು ಕೃಷ್ಣವೇಣಿ ಮೇಡಮ್, ಥ್ಯಾಂಕ್ ಯು ಚನ್ನಬಸವ ಸರ್.